ಎಲ್ಲರಿಗೂ ನಮಸ್ತೆ. ಈ ಕ್ಲಾಸಲ್ಲಿ ನಾನು ನವೋದಯ ಪ್ರಿಲಿಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 3 ಡಿವಿಸಬಿಲಿಟಿ ರೂಲ್ ಇದ್ರದ್ದು ಬೇಸಿಕ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಈ ಡಿವಿಸಬಿಲಿಟಿ ರೂಲ್ ಅಥವಾ ಇದನ್ನ ಇನ್ನೊಂದು ತರ ಡಿವೈಡ್ ಅಂಡ್ ರೂಲ್ ಅಂತಾನೂ ಕರಿಬೋದು. ಈ ಕಾನ್ಸೆಪ್ಟ್ ಏನಾರ ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಮ್ಯಾಥ್ಸ್ನ ರೂಲ್ ಮಾಡ್ಬೋದು. ಮ್ಯಾಥ್ಸ್ನ ಅಂದ್ರೆ ಗಣಿತನ ಲೈಫ್ ಲಾಂಗ್ ನೀವು ರೂಲ್ ಮಾಡ್ಬೋದು. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಮ್ಮ ದೇಶನ ಬ್ರಿಟಿಷರು ಸುಮಾರು 200 ವರ್ಷ ಕಾಲ ಆಳ್ವಿಕೆ ನಡೆಸಿದ್ರು. ಆಯ್ತಾ, ಆಲ್ಮೋಸ್ಟ್ 200 ಇಯರ್ಸ್ ನಮ್ಮ ದೇಶನ ಬ್ರಿಟಿಷರು ಆಳಿದ್ರು. ಅವ್ರು ಯೂಸ್ ಮಾಡಿದ್ದು ಕಾನ್ಸೆಪ್ಟು ಡಿವೈಡ್ ಅಂಡ್ ರೂಲ್. ಅದೇ ರೀತಿ ನೀವೇನಾರ ಡಿವಿಸಬಿಲಿಟಿ ರೂಲ್ಸ್ ಏನಾರ ಕಲ್ತಿದ್ರೆ ನೀವು ಲೈಫ್ ಲಾಂಗು ಮ್ಯಾಥ್ಸ್ನ ಅಂದರೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ರೂಲ್ ಮಾಡ್ಬೋದು. ಆಯಿತಾ, ನೋಡಿ ಟೋಟಲ್ ಆಗಿ 10 ರೂಲ್ಸ್ ಇದೆ. ನಂಬರ್ 2 ಇಂದ ನಂಬರ್ 11 ವರೆಗೂ. ಆಯಿತಾ, 1 by 1 ಎಕ್ಸ್ಪ್ಲೇನ್ ಮಾಡ್ತೀನಿ. ನೀಟಾಗಿ ನೋಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಫಸ್ಟ್ ನೋಡಿ, ನಂಬರ್ 2. ಆಯಿತಾ, ಡಿವಿಸಬಿಲಿಟಿ ರೂಲ್ ಫಾರ್ ನಂಬರ್ 2 ಅಥವಾ ಕನ್ನಡದಲ್ಲಿ ಭಾಗಾಕಾರದ ನಿಯಮ. ಆಯಿತಾ, ನಂಬರ್ 2ಕ್ಕೆ. ಆಯಿತಾ, ಅಂದರೆ ಯಾವುದೇ ಒಂದು ನಂಬರು 2 ಇಂದ ಡಿವೈಡ್ ಆಗಬೇಕು ಅಂದರೆ, ಯಾವುದೇ ಒಂದು ನಂಬರು 2 ಇಂದ ಡಿವೈಡ್ ಆಗಬೇಕು ಅಂದರೆ ಲಾಸ್ಟ್ ನಂಬರು 0, 2, 4, 6, 8 ಇರಬೇಕು. ಆ ಥರ ಇದ್ದರೆ ಆ ನಂಬರು 2 ಇಂದ ಡಿವೈಡ್ ಆಗುತ್ತೆ. ಆಯಿತಾ, ಪೂರ್ತಿ ಡಿವೈಡ್ ಮಾಡ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲಾಸ್ಟ್ ಡಿಜಿಟ್ ಚೆಕ್ ಮಾಡಿ, ಲಾಸ್ಟ್ ಅಂಕಿನ ಚೆಕ್ ಮಾಡಿ. ಆ ಅಂಕಿ ಏನಾದರೂ 0, 2, 4, 6, 8 ಇದರಲ್ಲಿ ಯಾವುದ್ರಲ್ಲಿ, ಆಯಿತಾ, ಇದಿದೆಯಲ್ಲ ಇಷ್ಟು ನಂಬರು, ಇದರಲ್ಲಿ ಯಾವ್ದಾದ್ರು ಒಂದು ನಂಬರ್ ಇದ್ರೂ ಆ ನಂಬರು 2 ಇಂದ ಡಿವೈಡ್ ಆಗುತ್ತೆ ಅಂತ ಅರ್ಥ. ಆಯಿತಾ, ನೋಡಿ ಫಾರ್ ಎಕ್ಸಾಂಪಲ್ 18 ತಗೊಳ್ಳಿ. 18 2 ಇಂದ ಡಿವೈಡ್ ಆಗುತ್ತಾ? ಆಯಿತಾ, ಪೂರ್ತಿ ಡಿವೈಡ್ ಮಾಡ್ತಾ ಕೂತ್ಕೋಬಾರ್ದು. ಲಾಸ್ಟ್ ಡಿಜಿಟ್ ಚೆಕ್ ಮಾಡಿ. ಲಾಸ್ಟ್ ಡಿಜಿಟ್ ಏನಿದೆ 8 ಇದೆ. ಲಾಸ್ಟ್ ಡಿಜಿಟ್ 8 ಇದ್ರೆ ಏನಾಗುತ್ತೆ, ನಂಬರ್ 2 ಇಂದ ಡಿವೈಡ್ ಆಗುತ್ತೆ. ಬೇಕು ಅಂದರೆ ನೀವು ಚೆಕ್ ಮಾಡಿ 2 ಇಂದ 18. ಆಯಿತಾ, ನೋಡಿ 2 1s 2 9s 2 1s 2 9s 18 2 ಇಂದ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 56 2 ಇಂದ ಡಿವೈಡ್ ಆಗುತ್ತಾ? ಲಾಸ್ಟ್ ಡಿಜಿಟ್ನ ಚೆಕ್ ಮಾಡಿ, ಲಾಸ್ಟ್ ಡಿಜಿಟ್ನ ಚೆಕ್ ಮಾಡಿ. ಆಯಿತಾ, ಲಾಸ್ಟಲ್ಲಿ 6 ಇದೆ. ಲಾಸ್ಟ್ ಡಿಜಿಟ್ 6 ಇದೆ ನೋಡಿ, ಇಲ್ಲಿದೆ 6. 0 ಅಥವಾ 2 ಅಥವಾ 4 ಅಥವಾ 6 ಅಥವಾ 8. ಆಯಿತಾ, ಇದ್ರೆ ಅದು ನಂಬರ್ 2 ಇಂದ ಡಿವೈಡ್ ಆಗುತ್ತೆ. ಇದು ಡಿವೈಡ್ ಆಗುತ್ತೆ 56. ಆಯಿತಾ, ಈ ರೀತಿ ಚೆಕ್ ಮಾಡಿ. 56 2 1s 2 2s 4 ಆಯಿತು. 1 ಉಳ್ಕೋತು. ಈ ಕಡೆ 16 ಆಯಿತು. 16 2 8s ಆನ್ಸರು 28 ಬರುತ್ತೆ. ನಿಮ್ಗೆ ಆ ರೀತಿ ಡಿವೈಡ್ ಮಾಡೋದು ಕಷ್ಟ ಅನಿಸಿದ್ರೆ ಈ ರೀತಿ ಮಾಡಿ. 3ನೇ ಕ್ಲಾಸ್ ಮಕ್ಕಳು ಆ ರೀತಿ ಡಿವಿಷನ್ ಮಾಡೋದು ಕಷ್ಟ ಅಂದರೆ ಈ ರೀತಿ ಯೂಸ್ ಮಾಡಿ. ಆಯಿತಾ, 2 2s 4 ಇಲ್ಲಿ ಬರ್ಕೋಬೇಕು. 2 2s 4. ಆಯಿತಾ, 5 ಅಲ್ಲಿ 4 ಮೈನಸ್ ಮಾಡಿದ್ರೆ 1. ಆಯಿತಾ, ನೆಕ್ಸ್ಟ್ 6ನ ಕೆಳಗಡೆ ಇರಿಸ್ಕೊಳ್ಳಿ. 2 8s 16 0 0. ಈ ರೀತಿ ಡಿವೈಡ್ ಮಾಡೋದು ಪ್ರಾಕ್ಟೀಸ್ ಮಾಡ್ಕೋಬೋದು. ಯಾವ್ದಾರ ನಂಬರ್ ಇರ್ಬೋದು. ಫಾರ್ ಎಕ್ಸಾಂಪಲ್ 2 0 1 0. ಆಯಿತಾ, 2 0 1 0 ಲಾಸ್ಟಲ್ಲಿ 0 ಇದೆ. ಲಾಸ್ಟ್ ಡಿಜಿಟ್ 0 ಇದ್ದರೆ ಈ ನಂಬರು 2 ಇಂದ ಡಿವೈಡ್ ಆಗುತ್ತೆ. ಇಲ್ಲಿ ನೋಡಿ 0 2 4 6 8. ಆಯಿತಾ, ನೆಕ್ಸ್ಟ್ 3 0 1 6 8 2. ಇಷ್ಟು ಉದ್ದ ಇದೆ. ಈ ನಂಬರ್ 2 ಇಂದ ಡಿವೈಡ್ ಆಗುತ್ತಾ ಅಂದರೆ ಪೂರ್ತಿ ಡಿವೈಡ್ ಮಾಡ್ತಾ ಕೂತ್ಕೊಂಡ್ರೆ ನೀವು ನವೋದಯ ಎಕ್ಸಾಮ್ 2 ಅವರ್ಸ್ ಇದಿಲ್ಲ, 2 ಅವರ್ಸ್ ಇದಕ್ಕೆ ಸ್ಪೆಂಡ್ ಮಾಡಬೇಕಾಗುತ್ತೆ. ಆಯಿತಾ, ಅದಕ್ಕೋಸ್ಕರನೇ ಡಿವಿಸಬಿಲಿಟಿ ರೂಲ್ಸ್ನ ಮಾಡಿರೋದು. ಲಾಸ್ಟ್ ಡಿಜಿಟ್ ಚೆಕ್ ಮಾಡಿ ಅಷ್ಟೇ. ಲಾಸ್ಟಲ್ಲಿ 2 ಇದೆಯಲ್ಲ, ಈ 2 ಇದೆ. ಸೊ ಈ ನಂಬರು 2 ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಇನ್ನೂ ಒಂದು ಉದ್ದ ನಂಬರ್ ತಗೊಳ್ತೀವಿ. 9 8 7 6 5. ಆಯಿತಾ, 0 2 4. ಇಷ್ಟು ಉದ್ದ ಐತೆ. ಆಯಿತಾ, 2 ಇಂದ ಡಿವೈಡ್ ಆಗುತ್ತಾ? ಲಾಸ್ಟ್ ಡಿಜಿಟ್ನ ಚೆಕ್ ಮಾಡಿ. ಜಸ್ಟ್ ಲಾಸ್ಟ್ ಡಿಜಿಟ್ನ ಚೆಕ್ ಮಾಡಿ. ಲಾಸ್ಟ್ ಡಿಜಿಟು 4 ಇದೆ. ಲಾಸ್ಟ್ ಡಿಜಿಟ್ 4 ಇದ್ದರೆ ಅದು 2 ಇಂದ ಡಿವೈಡ್ ಆಗುತ್ತೆ. ಆಯಿತಾ, ಈ ರೀತಿ ನೆನ್ಪಿಟ್ಕೊಳ್ಳಿ. ನಂಬರ್ 2ದು ಡಿವಿಸಬಿಲಿಟಿ ರೂಲ್ ಏನು? ಲಾಸ್ಟಲ್ಲಿ 0 2 4 6 ಅಥವಾ 8 ಇರಬೇಕು. ಈ ನಂಬರ್ ಇದ್ದರೆ ಲಾಸ್ಟ್ ಡಿಜಿಟು ಆ ನಂಬರು 2 ಇಂದ ಡಿವೈಡ್ ಆಗುತ್ತೆ. ಅದು ಯಾವುದೇ ನಂಬರ್ ಆಗಿರ್ಬೋದು. ಅದು ಯಾವುದೇ ನಂಬರ್ ಆಗಿರ್ಬೋದು, ಅದು ಎಷ್ಟೇ ಉದ್ದ ಇರ್ಬೋದು. ಲಾಸ್ಟಲ್ಲಿ ಏನಾದರೂ 0 2 4 6 8 ಇದ್ದರೆ ಅವೆಲ್ಲ ನಂಬರ್ಸು 2 ಇಂದ ಡಿವೈಡ್ ಆಗುತ್ತೆ. ನೋಡಿ, ನೆಕ್ಸ್ಟು
ಡಿವಿಸಿಬಿಲಿಟಿ ರೂಲ್ ಫಾರ್ ನಂಬರ್ 3 ಅಂದ್ರೆ ಅಂಕಿ 3ರ ಭಾಗಾಕಾರದ ನಿಯಮ. ಅದೇನು ಹೇಳುತ್ತೆ ಅಂದ್ರೆ ಸಮ್ ಆಫ್ ಡಿಜಿಟ್ 3 ಇಂದ ಡಿವೈಡ್ ಆದ್ರೆ, ಆಯ್ತಾ, ಸಮ್ ಆಫ್ ಡಿಜಿಟ್ ಅಂದ್ರೆ ಅಂಕಿಗಳ ಮೊತ್ತ. ಅಂಕಿಗಳ ಮೊತ್ತ 3 ಇಂದ ಭಾಗ ಆದ್ರೆ ಆ ನಂಬರು 3 ಇಂದ ಡಿವೈಡ್ ಆಗುತ್ತೆ. ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ಆಯ್ತಾ. ಫಾರ್ ಎಕ್ಸಾಂಪಲ್ 12 ತಗೊಳ್ಳಿ. 12 3 ಇಂದ ಡಿವೈಡ್ ಆಗುತ್ತಾ? ಚೆಕ್ ಮಾಡಿ, ಆಯ್ತಾ. ಅವನೇನು ಕೊಟ್ಟಿರೋದು ಸಮ್ ಆಫ್ ಡಿಜಿಟ್ ಅಲ್ಲ, ಸಮ್ ಆಫ್ ಡಿಜಿಟ್ ಅಂದ್ರೆ 1+2 ಅಂತ ಮಾಡಿ, 1+2 ಡಿವೈಡೆಡ್ ಬೈ 3 ಅಂತ ಮಾಡಿ. 1+2 ಅಂದ್ರೆ ಏನಾಗುತ್ತೆ? 3 ಆಗುತ್ತೆ. 3 ಇಂದ ಡಿವೈಡ್ ಆಗುತ್ತೆ ಅಲ್ವಾ, 3 1s 3 1s. ಸೊ 12 3 ಇಂದ ಡಿವೈಡ್ ಆಗುತ್ತೆ, ಆಯ್ತಾ. ಬೇಕು ಅಂದ್ರೆ ಈ ರೀತಿ ಚೆಕ್ ಮಾಡ್ಬೋದು ನೀವು. 3 ಇಂದ 12 ಕ್ರಾಸ್ ಚೆಕ್ ಮಾಡಿ. 3 4s 3 4 12 ಆಗುತ್ತೆ, ಡಿವೈಡ್ ಆಗುತ್ತೆ, ಆಯ್ತಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಆಯ್ತಾ, ನೀವು ನೋಟ್ ಮಾಡ್ಕೋಬೋದು. 10 ಸೆಕೆಂಡ್ ಹಿಂದೆ ಹೋದ್ರೆ ನಾನು ಬರ್ದಿರೋದು ಸಿಗುತ್ತೆ ನಿಮಗೆ. ನೆಕ್ಸ್ಟ್ ನೋಡಿ, ನಂಬರ್ 8 ಅಲ್ಲ 18, ನಂಬರ್ 18 3 ಇಂದ ಡಿವೈಡ್ ಆಗುತ್ತಾ? ಚೆಕ್ ಮಾಡಿ. 18ನ ಸಮ್ ಆಫ್ ಡಿಜಿಟ್ ಮಾಡಿ, 1+8 ಅಂತ ಬರ್ಕೊಳ್ಳಿ, ಡಿವೈಡೆಡ್ ಬೈ 3 ಮಾಡಿ. 1+8 ಅಂತ ಬರ್ಕೊಳ್ಳಿ, ಸಮ್ ಆಫ್ ಡಿಜಿಟ್ ಇವೆರಡನ್ನೂ ಸಮ್ ಮಾಡ್ತಾ ಇದ್ದೀವಿ. 8 + 1 9 ಆಗುತ್ತೆ, ಡಿವೈಡೆಡ್ ಬೈ 3, ಆಯ್ತಾ. 3 1s 3 3s, ಆನ್ಸರ್ 3 ಬರುತ್ತೆ. 18 3 ಇಂದ ಡಿವೈಡ್ ಆಗುತ್ತೆ, ಆಯ್ತಾ. ಬೇಕು ಅಂದರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಮಾಮೂಲಿ ಗೊತ್ತಿದೆಯಲ್ಲ, ಫಸ್ಟ್ ಒಂದು 5ರ ಕ್ಲಾಸು ಡಿವಿಷನ್ ಯಾವ ರೀತಿ ಮಾಡೋದು ಅಂತಲೇ ಎಕ್ಸ್ಪ್ಲೇನ್ ಮಾಡಿರೋದು. ಜಸ್ಟ್ ಫಾಲೋ ಮಾಡಿ, ಪ್ರತಿಯೊಂದು ಬರೀತಾ ಕೂತ್ಕೊಂಡ್ರೆ ಇದೇ ದೊಡ್ಡ ಅರಿಕತೆ ಆಗುತ್ತೆ. ನೆಕ್ಸ್ಟ್ ನೋಡಿ, ಸಮ್ ಆಫ್ ಡಿಜಿಟ್ 9 ಬತ್ತು, 3 ಇಂದ ಡಿವೈಡ್ ಆಗುತ್ತೆ, ಡಿವೈಡ್ ಆಗುತ್ತೆ. ನೆಕ್ಸ್ಟ್ 33 3 ಇಂದ ಡಿವೈಡ್ ಆಗುತ್ತಾ? ಚೆಕ್ ಮಾಡಿ. ಹೆಂಗೆ? 3 + 3 ಡಿವೈಡೆಡ್ ಬೈ 3. 3 + 3 ಏನಾಗುತ್ತೆ? 6 ಆಗುತ್ತೆ, ಆಯಿತಾ. 3 ಇಂದ ಡಿವೈಡ್ ಆಗುತ್ತಲ್ವಾ? 3 1s 3 2s, ಆಯಿತಾ. ಸೊ 33 3 ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 45 3 ಇಂದ ಡಿವೈಡ್ ಆಗುತ್ತಾ? ಚೆಕ್ ಮಾಡಿ. 4 + 5 ಡಿವೈಡೆಡ್ ಬೈ 3. 4 + 5 ಅಂದರೆ 9. 3 1s 3 3s. ನಂಬರ್ ನೋಡ್ತಾ ಇದ್ದ ತಕ್ಷಣ ನೀವು ಯಾವ ರೀತಿ ಏನು ಮಾಡಬೇಕು? 4 + 5 9 ಆಗುತ್ತೆ. 9 3 ಇಂದ ಡಿವೈಡ್ ಆಗುತ್ತೆ. ಸೊ 45 3 ಇಂದ ಡಿವೈಡ್ ಆಗುತ್ತೆ. ಈ ರೀತಿ ನೆನಪಿಟ್ಕೋಬೇಕು ನೀವು. 3 + 3 6 ಆಗುತ್ತೆ. 6 3 ಇಂದ ಡಿವೈಡ್ ಆಗುತ್ತೆ. ಸೊ 33 3 ಇಂದ ಡಿವೈಡ್ ಆಗುತ್ತೆ. 18 1 + 8 9 ಆಗುತ್ತೆ. 9 3 ಇಂದ ಡಿವೈಡ್ ಆಗುತ್ತೆ. ಸೊ 18 3 ಇಂದ ಡಿವೈಡ್ ಆಗುತ್ತೆ. ಈ ರೀತಿ ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ನಂಬರ್ ತಗೋತೀನಿ, 135. ಇದು ಅಷ್ಟೇ, 1 + 3 + 5 5 3 8 1 9 3 ಇಂದ ಡಿವೈಡ್ ಆಗುತ್ತೆ. ಸೊ 135 3 ಇಂದ ಡಿವೈಡ್ ಆಗುತ್ತೆ ಅಂತ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಇದು ಮಾಡಬೇಕು, ಆಯಿತಾ. 1 + 3 + 5, ಆಯಿತಾ, ಡಿವೈಡೆಡ್ ಬೈ 3. 1 + 3 + 5 ಅಂದರೆ ಎಷ್ಟಾಗುತ್ತೆ? 5 3 8 1 9 9/3 ಆಗುತ್ತೆ. 3 1s 3 3s, ಆಯಿತಾ. ಸೊ 9 3 ಇಂದ ಡಿವೈಡ್ ಆಗುತ್ತೆ, ಆನ್ಸರ್ 3 ಬರುತ್ತೆ. 135 3 ಇಂದ ಡಿವೈಡ್ ಆಗುತ್ತೆ. ಈ ರೀತಿ ಡಿವಿಸಿಬಿಲಿಟಿ ರೂಲ್ ಫಾರ್ ನಂಬರ್ 3 ನೆನ್ಪಿಟ್ಕೊಳ್ಳಿ. ಏನು ನಂಬರ್ 3 ಡಿವಿಸಿಬಿಲಿಟಿ ರೂಲು? ಸಮ್ ಆಫ್ ಡಿಜಿಟ್ 3 ಇಂದ ಡಿವೈಡ್ ಆಗಬೇಕು, ಅಂಕಿಗಳ ಮೊತ್ತ 3 ಇಂದ ಭಾಗ ಆಗಬೇಕು. ಇದು ನಂಬರ್ 3 ಡಿವಿಸಿಬಿಲಿಟಿ ರೂಲ್. ನೆಕ್ಸ್ಟ್ ನೋಡಿ, ಡಿವಿಸಿಬಿಲಿಟಿ ರೂಲ್ ಫಾರ್ ನಂಬರ್ 4, ಅಂಕೆ 4ರ ಭಾಗಾಕಾರದ ನಿಯಮ. ಏನು ಹೇಳುತ್ತೆ? ನಂಬರ್ 4 ಡಿವಿಸಿಬಿಲಿಟಿ ರೂಲ್ ಏನು ಅಂದರೆ, ಲಾಸ್ಟ್ 2 ಡಿಜಿಟ್ 4 ಇಂದ ಡಿವೈಡ್ ಆಗಬೇಕು, ಆಯಿತಾ. ಯಾವುದೇ ನಂಬರ್ದು ಲಾಸ್ಟ್ 2 ಡಿಜಿಟ್ 4 ಇಂದ ಡಿವೈಡ್ ಆದರೆ ಆ ನಂಬರು 4 ಇಂದ ಡಿವೈಡ್ ಆಗುತ್ತೆ. ಅಥವಾ ಲಾಸ್ಟ್ 2 ಡಿಜಿಟ್ಸು ಝೀರೋಸ್ ಇರಬೇಕು, ಆಯಿತಾ. ಲಾಸ್ಟಲ್ಲಿ 2 0 ಇದ್ದರೆ ಆ ನಂಬರ್ಸ್ ಎಲ್ಲ 4 ಇಂದ ಡಿವೈಡ್ ಆಗುತ್ತೆ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ನಂಬರ್ 4 ಡಿವಿಸಿಬಿಲಿಟಿ ರೂಲು, ಲಾಸ್ಟ್ 2 ಡಿಜಿಟ್ಸ್, ಲಾಸ್ಟಲ್ಲಿ 2 ಡಿಜಿಟ್ 4 ಇಂದ ಡಿವೈಡ್ ಆಗಬೇಕು, ಆಯಿತಾ. ಲಾಸ್ಟ್ 2 ಡಿಜಿಟ್ಸು 4 ಇಂದ ಡಿವೈಡ್ ಆಗಬೇಕು. ಅಥವಾ ಲಾಸ್ಟ್ 2 ಡಿಜಿಟ್ಸು ಝೀರೋಸ್ ಇರಬೇಕು. ಅಂದರೆ ಲಾಸ್ಟಲ್ಲಿ 2 0 ಇದ್ದರೆ ಆ ನಂಬರ್ಸ್ ಎಲ್ಲ 4 ಇಂದ ಡಿವೈಡ್ ಆಗುತ್ತೆ, ಆಯಿತಾ. ಫಾರ್ ಎಕ್ಸಾಂಪಲ್ ನೋಡಿ, 132 4 ಇಂದ ಡಿವೈಡ್ ಆಗುತ್ತಾ? ಜಸ್ಟ್ ಚೆಕ್ ಮಾಡಿ. ಪೂರ್ತಿ 132 ಡಿವೈಡ್ ಮಾಡಿಬಿಡಿ, ಜಸ್ಟ್ 2 ನಂಬರ್ ತಗೊಂಡು ಚೆಕ್ ಮಾಡಿ, ಆಯಿತಾ. 32 4 ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ. 4 1s
ಬೇಕು ಅಂದರೆ ಈ ಥರ ಚೆಕ್ ಮಾಡಿ. 4 1s 4 8s 4 1s 4 8s 32 ಆಯಿತಾ. 4 8s 32, 4 9s 36, 4 10s 40. ಸೊ ಲಾಸ್ಟ್ 2 ಡಿಜಿಟು 4ಇಂದ ಡಿವೈಡ್ ಆಗ್ತಾ ಇದೆ. ಲಾಸ್ಟ್ 2 ಡಿಜಿಟು 4ಇಂದ ಡಿವೈಡ್ ಆಗ್ತಾ ಇದೆ. ಸೊ 132 4ಇಂದ ಡಿವೈಡ್ ಆಗುತ್ತೆ ಆಯಿತಾ. ನೆಕ್ಸ್ಟ್ 200 4ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ. ಇಲ್ಲಿ ನೋಡಿ, ಲಾಸ್ಟಲ್ಲಿ 2 0 ಇದ್ದರೆ ಆ ನಂಬರು 4ಇಂದ ಡಿವೈಡ್ ಆಗುತ್ತೆ. ಇಲ್ಲಿ ಲಾಸ್ಟ್ 2 ಡಿಜಿಟು ಚೆಕ್ ಮಾಡಿ, 2 zeros ಇದೆ. ಸೊ 200 4ಇಂದ ಡಿವೈಡ್ ಆಗುತ್ತೆ. ಬೇಕು ಅಂದರೆ ಚೆಕ್ ಮಾಡಿ ಆಯಿತಾ. ಇದನ್ನು ಈ ರೀತಿನೇ ಚೆಕ್ ಮಾಡಿ, 4ಇಂದ 200 ಚೆಕ್ ಮಾಡಿ ಆಯಿತಾ. 4 5s 20 ಆಯಿತಾ. 0 0 ಇಲ್ಲೊಂದು 0 ಹಾಕ್ಕೊಳ್ಳಿ, ಇಲ್ಲೊಂದು 0 ಹಾಕ್ಕೊಳ್ಳಿ, ಅಷ್ಟೇ. 200 4ಇಂದ ಡಿವೈಡ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟು 528 ಆಯಿತಾ. ಲಾಸ್ಟಲ್ಲಿ 2 ನಂಬರ್ ಇದೆಯಲ್ಲ, ಲಾಸ್ಟಲ್ಲಿ 2 ನಂಬರ್ನ ಚೆಕ್ ಮಾಡಿ. ಲಾಸ್ಟಲ್ಲಿ 28 ಇದೆ ಆಯಿತಾ. 4 ಇದನ್ನು ಚೆಕ್ ಮಾಡಿ, 4ಇಂದ 28ನ ಡಿವೈಡ್ ಮಾಡಿ. 4 6 24, 4 7 28 ಆಯಿತಾ. 4 7s 28. ಲಾಸ್ಟಲ್ಲಿ 2 ಡಿಜಿಟು 4ಇಂದ ಡಿವೈಡ್ ಆಗ್ತಾ ಇದೆ. ಲಾಸ್ಟಲ್ಲಿ 2 ಡಿಜಿಟು 4ಇಂದ ಡಿವೈಡ್ ಆಗ್ತಾ ಇದೆ. ಸೊ ಈ ನಂಬರು 528 4ಇಂದ ಡಿವೈಡ್ ಆಗುತ್ತೆ ಆಯಿತಾ. ಇನ್ನೊಂದು ನಂಬರ್ ಈಗ ತೊಗೊಳ್ಳಿ, 1000 ಅಥವಾ 20,000 ತೊಗೊಳ್ಳಿ. 2 0 8 1 2 3 0 ಇದೆ. ಇಷ್ಟು ತ ಕೊಟ್ಟಿದ್ದೀನಿ. ಇದು 4ಇಂದ ಡಿವೈಡ್ ಆಗುತ್ತಾ? ಚೆಕ್ ಮಾಡಿ. ಲಾಸ್ಟಲ್ಲಿ 2 0 ಇದೆ ನೋಡಿ, ಲಾಸ್ಟಲ್ಲಿ 2 0 ಇದ್ದರೆ ಆ ನಂಬರು 4ಇಂದ ಡಿವೈಡ್ ಆಗುತ್ತೆ. ಮಿನಿಮಮ್ 2 0 ಇರಬೇಕು. ಮಿನಿಮಮ್ 2 zeros ಇದ್ದರೆ ಆ ನಂಬರ್ಸ್ ಎಲ್ಲ 4ಇಂದ ಡಿವೈಡ್ ಆಗುತ್ತೆ. ಇದು ನಂಬರ್ 4ದು ಡಿವಿಸಿಬಿಲಿಟಿ ರೂಲ್. ಇನ್ನೊಂದ್ಸಲ ಬ್ರೀಫ್ ಮಾಡ್ತೀನಿ. ಯಾವುದೇ ನಂಬರು 4ಇಂದ ಡಿವೈಡ್ ಆಗಬೇಕು ಅಂದರೆ, ಯಾವುದೇ ಒಂದು ನಂಬರು 4ಇಂದ ಡಿವೈಡ್ ಆಗಬೇಕು ಅಂದರೆ ಲಾಸ್ಟ್ 2 ಡಿಜಿಟ್ಸ್ ಆಯಿತಾ. ಯಾವುದೇ ನಂಬರು 4ಇಂದ ಡಿವೈಡ್ ಆಗಬೇಕು ಅಂದರೆ ಲಾಸ್ಟ್ 2 ಡಿಜಿಟ್, ಕೊನೆಯ 2 ಅಂಕೆಗಳು 4ಇಂದ ಡಿವೈಡ್ ಆಗಬೇಕು, ಅಥವಾ ಲಾಸ್ಟಲ್ಲಿ 2 zeros ಇರಬೇಕು. ನಂಬರ್ 5ದು ಡಿವಿಸಿಬಿಲಿಟಿ ರೂಲು ಆಯಿತಾ. ತುಂಬ ಸಿಂಪಲ್ ಆಗಿದೆ. ನಂಬರ್ 5ದು ಡಿವಿಸಿಬಿಲಿಟಿ ರೂಲು ತುಂಬ ಸಿಂಪಲ್ ಆಗಿದೆ. ಅದೇನು ಹೇಳ್ತೆ ಅಂದರೆ ಲಾಸ್ಟಲ್ಲಿ 0 ಇರಬೇಕು ಅಥವಾ 5 ಇರಬೇಕು ಆಯಿತಾ. ಯಾವ್ದಾದ್ರು ಒಂದು ನಂಬರಲ್ಲಿ ಲಾಸ್ಟಲ್ಲಿ 0 ಅಥವಾ 5 ಇದ್ದರೆ ಆ ನಂಬರ್ಸ್ ಎಲ್ಲ 5ಇಂದ ಡಿವೈಡ್ ಆಗುತ್ತೆ ಆಯಿತಾ. ನೋಡಿ, ಫಾರ್ ಎಕ್ಸಾಂಪಲು 55 ಲಾಸ್ಟಲ್ಲಿ 5 ಇದೆ. ಲಾಸ್ಟಲ್ಲಿ 5 ಇದೆ, ಇದು 55 5ಇಂದ ಡಿವೈಡ್ ಆಗುತ್ತೆ ಆಯಿತಾ. 55 5ಇಂದ ಡಿವೈಡ್ ಆಗುತ್ತೆ. 5 1s 5 1s ಆಯಿತಾ. ಆನ್ಸರ್ 11. ನೋಡಿ, 155ಇಂದ ಡಿವೈಡ್ ಆಗುತ್ತಾ? ಡಿವೈಡ್ ಆಗುತ್ತೆ. ಲಾಸ್ಟ್ ಡಿಜಿಟ್ನ ಚೆಕ್ ಮಾಡಿ. ಲಾಸ್ಟಲ್ಲಿ 0 ಇದೆ. ಲಾಸ್ಟಲ್ಲಿ 0 ಇದ್ದರೆ ಆ ನಂಬರು 5ಇಂದ ಡಿವೈಡ್ ಆಗುತ್ತೆ ಆಯಿತಾ. ಯಾವುದೇ ಒಂದು ನಂಬರು ಲಾಸ್ಟಲ್ಲಿ 5 ಅಥವಾ 0 ಇದ್ದರೆ ಆ ನಂಬರ್ ಎಲ್ಲ 5ಇಂದ ಡಿವೈಡ್ ಆಗುತ್ತೆ. ಎಷ್ಟುದ್ದನಾರ ಇರಲಿ, 1 6 8 5 ಎಷ್ಟುದ್ದನಾರ ಇರಲಿ, ಲಾಸ್ಟ್ ಡಿಜಿಟ್ನ ಚೆಕ್ ಮಾಡಿ. ಲಾಸ್ಟ್ ಡಿಜಿಟು 5 ಇದ್ದರೆ ಈ ಹೋಲ್ ನಂಬರು ಆಯಿತಾ, ಈ ಹೋಲ್ ನಂಬರು 5ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಆಯಿತಾ. ನೆಕ್ಸ್ಟು 2 0 7 9 0 ಆಯಿತಾ. ಇದು ಇನ್ನೂ ಉದ್ದ ಇದೆ ಆಯಿತಾ. ಇದೇನೋ ನೀವೇನಾದ್ರು 5ಇಂದ ಡಿವೈಡ್ ಮಾಡ್ತಾ ಕೂತ್ಕೊಂಡು ನಾರ್ಮಲ್ ಪ್ರೊಸೀಜರ್ ಯೂಸ್ ಮಾಡಿದ್ರೆ ಒಂದು 10 ರಿಂದ 15 ನಿಮಿಷ ಹೊರಟೋಗುತ್ತೆ. ಅದಕ್ಕೆ ಏನು ಮಾಡಿ, ಲಾಸ್ಟ್ ಡಿಜಿಟ್ ಚೆಕ್ ಮಾಡಿ. ಲಾಸ್ಟಲ್ಲಿ 0 ಇದೆ. ಲಾಸ್ಟಲ್ಲಿ 0 ಇದ್ದರೆ ಆ ನಂಬರು 5ಇಂದ ಡಿವೈಡ್ ಆಗುತ್ತೆ. ತುಂಬ ಸಿಂಪಲ್ ಆಗಿದೆ. ಇನ್ನೊಂದ್ಸಲ ಬ್ರೀಫ್ ಮಾಡ್ತೀನಿ. ಯಾವುದಾದ್ರು ನಂಬರ್ ಆಗಿರ್ಬೋದು, ಎಷ್ಟು ಉದ್ದನಾರ ಇರ್ಬೋದು, ಲಾಸ್ಟ್ ಡಿಜಿಟು 5 ಅಥವಾ 0, 5 ಅಥವಾ 0, 0 ಅಥವಾ 5 ಆಯಿತಾ. 0 ಅಥವಾ 5 ಇದ್ದರೆ ಎರಡರಲ್ಲಿ ಯಾವ್ದಾರು ಒಂದು ಇರಬೇಕು. 0 ಇರಬೇಕು ಅಥವಾ 5 ಇದ್ದರೆ ಆ ನಂಬರ್ಸ್ ಎಲ್ಲ 5ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಡಿವಿಸಿಬಿಲಿಟಿ ರೂಲ್ ಫಾರ್ ನಂಬರ್ 6, ಅಂಕೆ 6ರ ಭಾಗಾಕಾರದ ನಿಯಮ. ಏನು ಹೇಳ್ತೆ ಅಂದರೆ, ಯಾವ್ದಾರ ಒಂದು ನಂಬರ್ 6ಇಂದ ಡಿವೈಡ್ ಆಗಬೇಕು ಅಂದರೆ ಆ ನಂಬರು 2ಇಂದನೂ ಡಿವೈಡ್ ಆಗಬೇಕು ಮತ್ತು 3ಇಂದನೂ ಡಿವೈಡ್ ಆಗಬೇಕು ಆಯಿತಾ. ಯಾವ್ದಾರು ಒಂದು ನಂಬರ್ ಇರ್ಬೋದು, ಅದು ನಂಬರ್ 2 ಮತ್ತು ನಂಬರ್ 3 ಎರಡರಿಂದನೂ ಡಿವೈಡ್ ಆದರೆ ಆ ನಂಬರು ನಂಬರ್ 6ಇಂದ ಡಿವೈಡ್ ಆಗುತ್ತೆ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಯಾವ್ದಾರು ಒಂದು ನಂಬರ್ ತಗೊಳ್ಳಿ, ಆ ನಂಬರು 2ಇಂದನೂ ಡಿವೈಡ್ ಆಗಬೇಕು, 3ಇಂದನೂ ಡಿವೈಡ್ ಆಗಬೇಕು. ಆ ಥರ ಇದ್ದರೆ ಆ ನಂಬರು 6ಇಂದನೂ ಡಿವೈಡ್ ಆಗುತ್ತೆ. ಚೆಕ್ ಮಾಡೋಣ ಬನ್ನಿ. ನಂಬರ್ 18 ತಗೋತೀನಿ ಆಯಿತಾ. ನಂಬರ್ 18 2ಇಂದ ಡಿವೈಡ್ ಆಗುತ್ತಲ್ವಾ. ಲಾಸ್ಟಲ್ಲಿ 8 ಇದೆ. ಲಾಸ್ಟಲ್ಲಿ 8 ಇರೋದ್ರಿಂದ ನಂಬರ್ 18 2ಇಂದ ಡಿವೈಡ್ ಆಗುತ್ತೆ ಆಯಿತಾ. ನಂಬರ್ 18
2 ಇಂದ ಡಿವೈಡ್ ಆಗುತ್ತೆ, 2 ಇಂದ ಡಿವೈಡ್ ಆಗುತ್ತೆ. ಪುನಃ 3 ಇಂದ ಡಿವೈಡ್ ಆಗುತ್ತಾ? 18 ಚೆಕ್ ಮಾಡಿ. 1 + 8 ಡಿವೈಡೆಡ್ ಬೈ 3. 3 ಇಂದ ಡಿವೈಡ್ ಆಗೋಕ್ಕೆ ನಂಬರ್ 3 ಡಿವಿಸಿಬಿಲಿಟಿ ರೂಲ್ ಯೂಸ್ ಮಾಡಿ. 8 + 1 9 ಆಯಿತಾ. 3 1 3 3 ಆಯಿತಾ. ನಂಬರ್ 18 2 ಇಂದನೂ ಡಿವೈಡ್ ಆಗ್ತೈತೆ, 3 ಇಂದನೂ ಡಿವೈಡ್ ಆಗ್ತೈತೆ. ಹಾಗಿದ್ರೆ ನಂಬರ್ 6 ಇಂದನೂ ಡಿವೈಡ್ ಆಗುತ್ತೆ ಆಯಿತಾ. ನಂಬರ್ 18 2 ಇಂದನೂ ಡಿವೈಡ್ ಆಗುತ್ತೆ, 3 ಇಂದನೂ ಡಿವೈಡ್ ಆಗ್ತಾ ಇದೆ. ಹಾಗಿದ್ರೆ ಅದು ನಂಬರ್ 6 ಇಂದನೂ ಡಿವೈಡ್ ಆಗುತ್ತೆ. ಅದನ್ನು ಚೆಕ್ ಮಾಡ್ತೀರಾ? ಚೆಕ್ ಮಾಡಿ. 6 3 18 ಆಯಿತಾ, ಡಿವೈಡ್ ಆಗುತ್ತೆ ಆಯಿತಾ. ಯಾವುದಾದ್ರು ಒಂದು ನಂಬರ್ ತಗೊಳ್ಳಿ, ಆ ನಂಬರು 2 ಇಂದನೂ ಡಿವೈಡ್ ಆಗಬೇಕು, 3 ಇಂದನೂ ಡಿವೈಡ್ ಆಗಬೇಕು. ಅವೆರಡರಿಂದನೂ ಡಿವೈಡ್ ಆದರೆ ಆ ನಂಬರು 6 ಇಂದ ಡಿವೈಡ್ ಆಗುತ್ತೆ ಆಯಿತಾ. ಇದನ್ನು ಅಳಿಸ್ತೀನಿ. ನೆಕ್ಸ್ಟ್ 36 ನೋಡಿ. 36 2 ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ. ಲಾಸ್ಟಲ್ಲಿ 6 ಇರೋದ್ರಿಂದ ನಂಬರ್ 36 2 ಇಂದ ಡಿವೈಡ್ ಆಗುತ್ತೆ. 3 ಇಂದ ಆಗುತ್ತಾ? 3 ಇಂದ 3 + 6 ಡಿವೈಡೆಡ್ ಬೈ 3. 6 + 3 9. 3 1 3 3 ಆಯಿತಾ. ನಂಬರ್ 36 2 ಇಂದನೂ ಡಿವೈಡ್ ಆಗುತ್ತೆ, 3 ಇಂದನೂ ಡಿವೈಡ್ ಆಗುತ್ತೆ. ಸೊ ಈ ನಂಬರ್ 36 6 ಇಂದನೂ ಡಿವೈಡ್ ಆಗುತ್ತೆ. ಗೊತ್ತಲ್ಲ, 6 1 ಟೇಬಲ್ಲು 6 6 36 ಅಷ್ಟೇ. 6 ಇಂದನೂ ಡಿವೈಡ್ ಆಗುತ್ತೆ ಆಯಿತಾ. ಇದನ್ನು ಅಳಿಸ್ತೀನಿ ರೀ. ನೀವು ಬೇಕಾದ್ರೆ 10 ಸೆಕೆಂಡ್ ಹಿಂದೆ ಹೋಗ್ಬಿಟ್ಟು ಏನು ಬರ್ದಿದೆ ಅಂತ ಗೊತ್ತಾಗುತ್ತೆ ಆಯಿತಾ. ನೀವೇನು ತಲೆ ಕೆಡಿಸ್ಕೋಬೇಡಿ. 102 102 2 ಇಂದ ಡಿವೈಡ್ ಆಗುತ್ತಾ? ಲಾಸ್ಟ್ ಡಿಜಿಟು ಚೆಕ್ ಮಾಡಿ. ಲಾಸ್ಟಲ್ಲಿ 2 ಇದೆ, ಸೊ ಇದು 2 ಇಂದ ಡಿವೈಡ್ ಆಗುತ್ತೆ. 3 ಇಂದ ಡಿವೈಡ್ ಆಗುತ್ತಾ? ಚೆಕ್ ಮಾಡಿ. 1 + 0 + 2 ಡಿವೈಡೆಡ್ ಬೈ 3. 1 + 0 + 2 ಏನಾಗುತ್ತೆ? 2 + 1 ಏನಾಗುತ್ತೆ? 3 ಆಗುತ್ತೆ. 3/3 3 1 3 1 ಆಯಿತಾ. ಸೊ 102 3 ಇಂದನೂ ಡಿವೈಡ್ ಆಗುತ್ತೆ. 102 102 2 ಇಂದನೂ ಡಿವೈಡ್ ಆಗುತ್ತೆ, 3 ಇಂದನೂ ಡಿವೈಡ್ ಆಗುತ್ತೆ. ಸೊ ಇದು 102 6 ಇಂದನೂ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ನಂಬರ್ ತೊಗೊಳ್ಳೋಣ. 2148 ಇಷ್ಟು ಉದ್ದ ಐತೆ. ಲಾಸ್ಟ್ ಡಿಜಿಟ್ ಚೆಕ್ ಮಾಡಿ. ಲಾಸ್ಟಲ್ಲಿ 8 ಇದೆ, ಸೊ ಇದು 2 ಇಂದ ಡಿವೈಡ್ ಆಗುತ್ತೆ. 3 ಇಂದ ಆಗುತ್ತಾ? ಹಿಂಗೆ ಚೆಕ್ ಮಾಡ್ಬೋದು. 3 ಇಂದ 8 4 12 13 14 15 15 3 ಇಂದ ಡಿವೈಡ್ ಆಗುತ್ತೆ. ಹೋಲ್ ನಂಬರು 3 ಇಂದ ಡಿವೈಡ್ ಆಗುತ್ತೆ ಆಯಿತಾ. ಬೇಕು ಅಂದ್ರೆ ಹಿಂಗೆ ಬರ್ಕೊಳ್ಳಿ. 2 + 1 + 4 + 8 ಡಿವೈಡೆಡ್ ಬೈ 3 ಆಯಿತಾ. 8 + 4 12 12 13 14 15 15/3 3 1 3 5 ಆಯಿತಾ. ಸೊ ಇದು 2 ಇಂದನೂ ಡಿವೈಡ್ ಆಗುತ್ತೆ, 3 ಇಂದನೂ ಡಿವೈಡ್ ಆಗುತ್ತೆ. ಸೊ ನಂಬರ್ 6 ಇಂದನೂ ಡಿವೈಡ್ ಆಗುತ್ತೆ. ಇನ್ನೊಂದ್ಸಲ ಬ್ರೀಫ್ ಮಾಡ್ತೀನಿ. ಯಾವುದಾದ್ರು ಒಂದು ನಂಬರು 2 ಇಂದನೂ ಡಿವೈಡ್ ಆಗಿ 3 ಇಂದನೂ ಡಿವೈಡ್ ಆದರೆ ಆ ನಂಬರು 6 ಇಂದನೂ ಡಿವೈಡ್ ಆಗುತ್ತೆ. ನೋಡಿ, ನೆಕ್ಸ್ಟು ಡಿವಿಸಬಿಲಿಟಿ ರೂಲ್ ಫಾರ್ ನಂಬರ್ 7. ನಂಬರ್ 7 ಡಿವಿಸಬಿಲಿಟಿ ರೂಲ್. ಇದನ್ನ 1 ವರ್ಡ್ ಅಥವಾ 2 ವರ್ಡಲ್ಲಿ ಬರ್ದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನಂಬರ್ 2 3 4 5 6ಗೆಲ್ಲ ಬರ್ದಲ್ಲ, ಆ ರೀತಿ 1 ವರ್ಡು 2 ವರ್ಡಲ್ಲಿ ಬರ್ದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇದಕ್ಕೆ ಒಂದು 2-3 ಸೆಂಟೆನ್ಸ್ ಬರಬೇಕಾಗುತ್ತೆ. ಅದಕ್ಕೆ ಡೈರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಡೈರೆಕ್ಟಾಗಿ ಕಲ್ತ್ಕೊಳ್ಳಿ ಆಯಿತಾ. ಯಾವ್ದಾರು ಒಂದು ನಂಬರ್ ತಗೊಳ್ಳಿ. 245 ಅಂದ್ಬಿಟ್ಟು ನಂಬರು ಆಯಿತಾ. ಈ ನಂಬರು 7 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಯಾವ ರೀತಿ ಚೆಕ್ ಮಾಡ್ತೀರಾ? ಇದಕ್ಕೆ ಈ ಪ್ರೊಸೀಜರ್ ಫಾಲೋ ಮಾಡಿ. 2 4 5 ಆಯಿತಾ. ಲಾಸ್ಟ್ ನಂಬರ್ನ ಸಪ್ರೇಟ್ ಮಾಡಿ, ಲಾಸ್ಟ್ ಡಿಜಿಟ್ನ ಸಪ್ರೇಟ್ ಮಾಡಿ. ಲಾಸ್ಟ್ ಡಿಜಿಟ್ನ ಈ ರೀತಿ ಸಪ್ರೇಟ್ ಮಾಡಿ. ಸಪ್ರೇಟ್ ಮಾಡಿಬಿಟ್ಟು ಈ ಸಪ್ರೇಟ್ ಮಾಡಿದ್ರ ಈ ಜಾಗದಲ್ಲಿ ಮೈನಸ್ ಹಾಕ್ಕೊಳ್ಳಿ. ಈ ಸಪ್ರೇಟ್ ಮಾಡಿರೋ ಜಾಗದಲ್ಲಿ ಮೈನಸ್ ಹಾಕ್ಕೊಳ್ಳಿ ಆಯಿತಾ. ಇದನ್ನು ಡಬಲ್ ಮಾಡಿ. ಡಬಲ್ ಅಂದರೆ 2 ಇಂದ ಮಲ್ಟಿಪ್ಲೈ ಮಾಡಿ ಅಷ್ಟೇ ಆಯಿತಾ. ನೀವೇನು ಮಾಡ್ತಾಯಿಲ್ಲ, ಲಾಸ್ಟ್ ಡಿಜಿಟ್ನ ಸಪ್ರೇಟ್ ಮಾಡಿದ್ದೀರಾ, ಸಪ್ರೇಟ್ ಮಾಡಿಬಿಟ್ಟು ಇಲ್ಲಿ ಮೈನಸ್ ಹಾಕ್ಕೊಂಡಿದ್ದೀರಾ. ಸಪ್ರೇಟ್ ಮಾಡಿರೋ ಜಾಗದಲ್ಲಿ ಮೈನಸ್ ಹಾಕ್ಕೊಂಡಿದ್ದೀರಾ, ಈ ನಂಬರ್ನ ಡಬಲ್ ಮಾಡಿದ್ದೀರಾ. ಡಬಲ್ ಅಂದರೆ ನಂಬರ್ 2 ಇಂದ ಮಲ್ಟಿಪ್ಲೈ ಮಾಡಿದ್ರು. ಅದಾದ್ಮೇಲೆ ಜಸ್ಟ್ ಸಿಂಪ್ಲಿಫೈ ಮಾಡಿ. 24 5 2s 10 24ಅಲ್ಲಿ 10 ಅಂದರೆ 14 ಆಯಿತಾ. 14 7 ಇಂದ ಡಿವೈಡ್ ಆಗುತ್ತೆ. 14 7 ಇಂದ ಡಿವೈಡ್ ಆಗುತ್ತೆ. 7 1s 7 2s ಡಿವೈಡ್ ಆಗುತ್ತೆ. ಸೊ ಈ ನಂಬರು 7 ಇಂದ ಡಿವೈಡ್ ಆದರೆ ಈ ನಂಬರು 7 ಇಂದ ಡಿವೈಡ್ ಆಗುತ್ತೆ ಆಯಿತಾ. 245
ಡಿವೈಡೆಡ್ ಬೈ 7 ಮಾಡಿದ್ರೆ ನಮಗೆ 35 ಆನ್ಸರ್ ಬರುತ್ತೆ. ಈ ರೀತಿ 7 ಡಿವಿಸಿಬಿಲಿಟಿ ರೂಲ್ನ ಚೆಕ್ ಮಾಡ್ಬೋದು. ಆಯಿತಾ? ನೆಕ್ಸ್ಟ್ ನಂಬರ್ ನೋಡಿ. ನೆಕ್ಸ್ಟ್ ನಂಬರು 343 ಅಂತ ಇನ್ನೊಂದು ನಂಬರ್ ತಗೋತೀನಿ. ಆಯಿತಾ? ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಿ, 3, 4 ಈ ನಂಬರ್ನ ಸಪ್ರೇಟ್ ಮಾಡಿ, ಲಾಸ್ಟ್ ಡಿಜಿಟ್ ಮಾತ್ರ ಸಪ್ರೇಟ್ ಮಾಡಿ. ಅದ್ರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿ ಅಂದರೆ ಈ ಜಾಗದಲ್ಲಿ ಮೈನಸ್ ಹಾಕೊಳ್ಳಿ, ಈ ಜಾಗದಲ್ಲಿ ಮೈನಸ್ ಹಾಕೊಳ್ಳಿ, ಈ ನಂಬರ್ನ ಡಬಲ್ ಮಾಡಿ. ಆಯಿತಾ? ಈ ಜಾಗದಲ್ಲಿ ಮೈನಸ್ ಹಾಕೊಳ್ಳಿ, ಈ ನಂಬರ್ನ ಡಬಲ್ ಅಂದರೆ 2 ಇಂದ ಮಲ್ಟಿಪ್ಲೈ ಮಾಡಿ. ಆಯಿತಾ? 34, 3 2s 6. 34ಅಲ್ಲಿ 6 ಮೈನಸ್ ಮಾಡೋದು ಏನಾಗುತ್ತೆ, 28 ಬರುತ್ತೆ. 28 7ಇಂದ ಡಿವೈಡ್ ಆಗುತ್ತಾ? 7 1 28. 7 1 7 4s 7 1 7 4s 28. ಸೊ ಈ ನಂಬರು 7ಇಂದ ಡಿವೈಡ್ ಆದರೆ ಈ ನಂಬರು 7ಇಂದ ಡಿವೈಡ್ ಆಗುತ್ತೆ. 343/7. ಆಯಿತಾ? ಸಿಂಪ್ಲಿಫೈ ಮಾಡಿದ್ರೆ 49 ಬರುತ್ತೆ. ಆಯಿತಾ? ಇನ್ನೊಂದು ಲಾಸ್ಟ್ ನಂಬರ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಸ್ಟ್ ನಂಬರು 462. ಆಯಿತಾ? ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, 462 ಈ ನಂಬರ್ನ ಸಪ್ರೇಟ್ ಮಾಡಿದ್ದೀನಿ, ಈ ನಂಬರ್ನ ಸಪ್ರೇಟ್ ಮಾಡಿದ್ದೀನಿ. ಆಯಿತಾ? ಈ ಜಾಗದಲ್ಲಿ ಮೈನಸ್ ಹಾಕೋತೀನಿ, ಇದನ್ನು ಡಬಲ್ ಮಾಡ್ತೀನಿ. ಡಬಲ್ ಅಂದರೆ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ ಅಷ್ಟೇ. ಸಿಂಪ್ಲಿಫೈ ಮಾಡಿ. 46 ಮೈನಸ್ 2 2s 4. 46 4 ಅಂದರೆ 42. 42 7ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ. 42 7. 7 5 35, 7 6 7 1 7 6. 7 5 35, 7 6 42. 7 6 42 ಆಗುತ್ತೆ. ಈ ನಂಬರು 7ಇಂದ ಡಿವೈಡ್ ಆದರೆ ಈ ನಂಬರು 7ಇಂದ ಡಿವೈಡ್ ಆಗುತ್ತೆ. ಬೇಕು ಅಂದರೆ ಕ್ರಾಸ್ ಚೆಕ್ ಮಾಡಿ. 462/7 ಮಾಡಿ, ನಿಮಗೆ ಆಪ್ಷನ್ನು 66 ಬರುತ್ತೆ. ಆಯಿತಾ? ಜಸ್ಟ್ ಈ ನಂಬರ್ ಡಿವಿಸಿಬಿಲಿಟಿ ರೂಲ್ ಫಾರ್ ನಂಬರ್ 7 ತುಂಬ ಸಿಂಪಲ್ ಆಗಿದೆ. ಜಸ್ಟ್ ಈ ರೀತಿ ನೆನ್ಪಿಟ್ಕೊಳ್ಳಿ. ಆಯಿತಾ? ಮತ್ತು ಇನ್ನೊಂದು ಏನಾಗಿದೆ ಡಿವಿಸಿಬಿಲಿಟಿ ರೂಲ್ದು, ಇನ್ನೊಂದಿದೆ ಹೇಳ್ತೀನಿ ರೀ. ಆಯಿತಾ? 6 ಡಿಜಿಟು ಯಾವುದಾರ ನಂಬರು ನೋಡಿ, 222 222 6 ನಂಬರ್ ಒಂದೇ ಥರ ಇದ್ದರೆ ಆ ನಂಬರು 7ಇಂದ ಡಿವೈಡ್ ಆಗುತ್ತೆ. ಆಯಿತಾ? ಯಾವುದಾರ ಇರ್ಬೋದು, ಯಾವುದಾರ ಡಿಜಿಟ್ ತೊಗೊಳ್ಳಿ, 6 ನಂಬರು ಸೇಮ್ ಇದ್ದರೆ, 6 ನಂಬರು ಎಲ್ಲ ನಂಬರು ಸೇಮ್ ಇದ್ದರೆ ಆ ನಂಬರು 7ಇಂದ ಡಿವೈಡ್ ಆಗುತ್ತೆ. ಎಲ್ಲ ತೊಗೊಂಡು ಚೆಕ್ ಮಾಡಿ. 555 555 ಈ ರೀತಿ ಒಂದೇ ಥರ ನಂಬರ್ ಇದ್ದರೆ 6 ಡಿಜಿಟ್ ಇರಬೇಕು. 6 ಡಿಜಿಟು ಸೇಮ್ ಇದ್ದರೆ ಆ ನಂಬರ್ಸ್ ಎಲ್ಲ 7ಇಂದ ಡಿವೈಡ್ ಆಗುತ್ತೆ. 333 333 ಆಯಿತಾ? 6 ಡಿಜಿಟು ಒಂದೇ ಇದಿರಬೇಕು, ಒಂದೇ ನಂಬರ್ ಆಗಿದ್ದರೆ ಅದು 7ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಇನ್ಯಾವುದು ಉಳಿದು ಎಲ್ಲ ನಂಬರು ಮಾಡ್ಬೋದು ನೀವು, ಇದೊಂದು ನೆನ್ಪಿಟ್ಕೊಳ್ಳಿ. 999 999 ಈ ಥರ ಇದ್ದರೆ ನಂಬರ್ 7ಇಂದ ಡಿವೈಡ್ ಆಗುತ್ತೆ. ಇನ್ಯಾವುದು 4 ಇದೆಯಾ? 4 ಬರ್ಕೊಬಿಡಿ. 4 4 4 4 4 4 ಈ ಥರ 6 ಡಿಜಿಟು ಸೇಮ್ ನಂಬರ್ ಆಗಿದ್ದರೆ ಆ ನಂಬರು 7ಇಂದ ಡಿವೈಡ್ ಆಗುತ್ತೆ. ಇನ್ಯಾವುದು ಉಳ್ಕೊಳ್ತು? 3 4 5 6 6 6 6 6 6 6 ಈ ಥರ ಇದ್ದರೆ ಅವೆಲ್ಲ ಇದಾಗುತ್ತೆ. ನೆಕ್ಸ್ಟ್ ಇನ್ನೊಂದು 8 ಉಳ್ಕೊಂಡಿದ್ದೆ. 8 8 8 8 8 8 6 ಡಿಜಿಟ್ ಇರಬೇಕು. 6 ಡಿಜಿಟ್ ಇರಬೇಕು. 6 ಡಿಜಿಟ್ ಇದ್ದರೆ 6 ಡಿಜಿಟ್ ಇರಬೇಕು, ಆ 6 ಡಿಜಿಟು ಸೇಮ್ ಇರಬೇಕು. ಆ ಥರ ಇದ್ದರೆ ನಂಬರ್ 7ಇಂದ ಡಿವೈಡ್ ಆಗುತ್ತೆ. ಆಯಿತಾ? ಇವಿಷ್ಟು ನೀವು ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸುಮಾರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ಈ ರೀತಿ ಕ್ವಶನ್ಸ್ ಎಲ್ಲ ಕೇಳಿರ್ತಾನೆ. ಸೊ ಡಿವಿಸಿಬಿಲಿಟಿ ರೂಲ್ ಫಾರ್ ನಂಬರ್ 7 ಅಂದರೆ ಇದೊಂದು ಅದೊಂದು ಎರಡು ನೆನ್ಪಿಟ್ಕೊಳ್ಳಿ. ಆಯಿತಾ? ಜಸ್ಟ್ 10 ಸೆಕೆಂಡಿಂದ ಹೋಗಿ ನೋಡೋದು ನಿಮಗೆಲ್ಲ ಗೊತ್ತಾಗುತ್ತೆ ಏನು ಹೇಳಿದ್ದೀನಿ ಅಂತ. ಪುನಃ ರಿಪೀಟ್ ಮಾಡೋದು ಬೇಡ. ಆಯಿತಾ? ರಿಪೀಟ್ ಮಾಡಬೇಕು ಅಂದರೆ ಮಾಡ್ತೀನಿ ನೋಡಿ. ಏನಿದ್ರು ನಂಬರ್ 7 ಡಿವಿಸಿಬಿಲಿಟಿ ರೂಲ್, ಯಾವುದೋ ಒಂದು ನಂಬರ್ ತೊಗೊಳ್ತೀರಾ, ಯಾವುದೇ ಒಂದು ನಂಬರ್ ತೊಗೋತೀರಾ. ಆಯಿತಾ? ಎಲ್ಲಿ ಬರಲಿ, ಎಲ್ಲೇ ಬರಲ್ಲ, ಬ್ರೀಫ್ ಮಾಡಿಬಿಡ್ತೀನಿ ಒಂದ್ಸಲ, ಮಕ್ಳಿಗೆ ಟಫ್ ಅನಿಸುತ್ತೆ. ಯಾವ್ದಾರ ಒಂದು ನಂಬರ್ ತೊಗೊಳ್ಳಿ. ಹೀಗೆ ಯಾವ್ದಾರ ಒಂದು ನಂಬರ್ ತೊಗೋತೀರಾ, ನಂಬರ್ ತೊಗೊಂಡು ಲಾಸ್ಟ್ ಡಿಜಿಟ್ನ ಸಪ್ರೇಟ್ ಮಾಡ್ತೀರಾ. ಈ ರೀತಿ ಲಾಸ್ಟ್ ಡಿಜಿಟ್ನ ಸಪ್ರೇಟ್ ಮಾಡ್ತೀರಾ. ಸಪ್ರೇಟ್ ಮಾಡಿಬಿಟ್ಟು ಈ ಜಾಗದಲ್ಲಿ ಮೈನಸ್ ಹಾಕ್ಕೊಳ್ತೀರಾ. ಈ ಜಾಗದಲ್ಲಿ ಮೈನಸ್ ಹಾಕ್ಕೊಂಡು ಇದನ್ನು ಡಬಲ್ ಮಾಡ್ತೀರಾ. ಈ ನಂಬರ್ನ
ಡಬಲ್ ಮಾಡ್ತೀರ. ಜಸ್ಟ್ ಸಿಂಪ್ಲಿಫೈ ಮಾಡ್ತೀರಾ ಅಷ್ಟೇ. 3 2 6, 6 ಅಂದರೆ ಮೈನಸ್ ಮಾಡಿ 28 ಬರುತ್ತೆ. 28 ಏನಾರ ನಂಬರ್ 28 ಏನಾರ 7ಇಂದ ಡಿವೈಡ್ ಆದರೆ 343 7ಇಂದ ಡಿವೈಡ್ ಆಗುತ್ತೆ. ಈ ರೀತಿ ಡಿವಿಸಬಿಲಿಟಿ ರೂಲ್ ಫಾರ್ ನಂಬರ್ 7ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಡಿವಿಸಬಿಲಿಟಿ ರೂಲ್ ಫಾರ್ ನಂಬರ್ 8 ಏನು ಹೇಳುತ್ತೆ ಅಂದರೆ, 8th ಡಿವಿಸಬಿಲಿಟಿ ರೂಲು ಲಾಸ್ಟ್ 3 ಡಿಜಿಟ್ 8ಇಂದ ಡಿವೈಡ್ ಆಗಬೇಕು. ಲಾಸ್ಟ್ 3 ಡಿಜಿಟ್ 8ಇಂದ ಡಿವೈಡ್ ಆಗಬೇಕು, ಅಥವಾ ಲಾಸ್ಟ್ 3 ಡಿಜಿಟ್ 3 zeros ಇರಬೇಕು. ಲಾಸ್ಟ್ 3 ಡಿಜಿಟ್ 3 zeros ಇರಬೇಕು, ಅಥವಾ ಲಾಸ್ಟ್ 3 ಡಿಜಿಟ್ 8ಇಂದ ಡಿವೈಡ್ ಆಗಬೇಕು. ಆಯಿತಾ? ಒಂದೆರಡು ಲೆಕ್ಕ ಸಾಲ್ವ್ ಮಾಡ್ತೀನಿ ನೋಡಿ. 3584 ಆಯಿತಾ? 3584 8ಇಂದ ಡಿವೈಡ್ ಆಗುತ್ತಾ? ಯಾವ ರೀತಿ ಚೆಕ್ ಮಾಡ್ತೀರಾ? ಪೂರ್ತಿ ನಂಬರ್ ತಗೋಬಾರ್ದು, ಜಸ್ಟ್ ರೂಲ್ಸ್ ಫಾಲೋ ಮಾಡಿ. ಲಾಸ್ಟ್ 3 ಡಿಜಿಟ್ನ ತಗೊಂಡು ಚೆಕ್ ಮಾಡಿ. ಲಾಸ್ಟ್ 3 ಡಿಜಿಟ್ನ ಡಿವೈಡ್ ಮಾಡಿ. 584 8 48, 8 56 ಆಯಿತಾ? 8 48, 8 56, 8 7 56, 7 8 56. ಓಕೆ, 8 48, 8 56. ಈ ರೀತಿ ಒಂದ್ಸಲ ಮಾಡಬೇಕಾದ್ರೆ ಮೈಂಡು ಸರಿಯಾಗಿ ವರ್ಕ್ ಆಗಲ್ಲ. ಈ ರೀತಿ ಮಾಡಬೇಕಾದ್ರೆ ಮಿಸ್ಟೇಕ್ ಆಗುತ್ತೆ. ಅದಕ್ಕೆ ಇದು ಮಾಡ್ಕೊಳ್ತಾ ಇದ್ದೀನಿ, ಏನೋ ನೆನ್ಪು ಮಾಡ್ಕೊಳ್ತಾ ಇದ್ದೀನಿ. ನಾವು ಹೇಳಿದ್ನಲ್ಲ, ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಓದಿರೋದು 10th ವರೆಗೂ, ಮಾತೃಭಾಷೆಯಲ್ಲಿ ಓದ್ತಿರೋದು. ನಾನು ಅದಾದಮೇಲೆ ಸೆಕೆಂಡ್ PUC ಇಂಜಿನಿಯರಿಂಗ್ ಮಾಡಿದ್ದೀನಿ, PCMB. ಅದಾದಮೇಲೆ BE ಇನ್ ಸಿವಿಲ್ ಇಂಜಿನಿಯರಿಂಗು. ಅದಾದಮೇಲೆ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡಿದ್ದೀನಿ, ಕನ್ಸ್ಟ್ರಕ್ಷನ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದ್ದೀನಿ. ನಾನು ಈ ಮಗ್ಗಿ ಹೇಳ್ಬೇಕಾದ್ರೆ ನೀವು ಸುಮಾರು ಸಲ ಅಬ್ಸರ್ವ್ ಮಾಡೋದು, ಕನ್ನಡದಲ್ಲಿ ಯೂಸ್ ಮಾಡ್ತೇವೆ. ಕನ್ನಡ ನಂಬರ್ 7 ಯಾವುದೇ ಒಂದು ಮಗ್ಗಿ ಏನಾರ ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನನ್ನ ಮೈಂಡು ಮಾತೃಭಾಷೆಗೆ ಹೊರಟೋಗುತ್ತೆ. ಆಯಿತಾ? 8 48, 8 56. ಯಾಕಂದರೆ ನಾವು ಈ ಟೇಬಲ್ಸ್ ಎಲ್ಲ ಕಲ್ತಿರೋದು ಕನ್ನಡದಲ್ಲಿ. ನಾನು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದು, ಇಷ್ಟೊಂದು ಎಲ್ಲ 10th ಆದಮೇಲೆ ಎಲ್ಲ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿದ್ರು, ಸುಮಾರು ದೇಶ ಸುತ್ತಿದ್ರು, ನಾವು ಪಾಠ ಮಾಡಬೇಕಾದ್ರೆ ಈ ರೀತಿ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಬಂದಾಗ ನಾವು ಮಾತೃಭಾಷೆ ಬಂದ್ಬಿಡುತ್ತೆ. ಅದಕ್ಕೆ ಬೇಸಿಕ್ ಎಜುಕೇಷನ್ ಮಾತೃಭಾಷೆಯಲ್ಲಿ ಕೊಡಬೇಕು ಮಕ್ಕಳಿಗೆ. ಬೇಸಿಕ್ ಎಜುಕೇಷನ್ ಮಾತೃಭಾಷೆಯಲ್ಲಿ ಕೊಟ್ಟರೆ ಮಕ್ಕಳು ಸ್ಟ್ರಾಂಗ್ ಆಗುತ್ತೆ. ಅದು ಬರುತ್ತೆ, ಮೈಂಡಲ್ಲೂ ಕೂತ್ಬಿಡುತ್ತೆ. 8 48 ಅಂದ ತಕ್ಷಣವೇ 8 48 ಅದೇ ನೋಡಿಲ್ಲ. ಈ ರೀತಿ ಲೆಕ್ಕ ಮಾಡ್ಬೇಕಾದ್ರೆ ಸ್ವಲ್ಪ ಇದಾಗುತ್ತೆ. 8 48 ಸರಿ ಇದೆ, 8 56 ಈ ರೀತಿ ಮೈಂಡಲ್ಲಿ ಬರುತ್ತೆ. ಡೈರೆಕ್ಟಾಗಿ ಅದರ ಪಿಕ್ಚರ್ ಇಮೇಜ್ ಕ್ರಿಯೇಟ್ ಆಗುತ್ತೆ. ಮಾತೃಭಾಷೆಯಲ್ಲಿ ಏನೇ ಎಕ್ಸ್ಪ್ಲೇನ್ ಮಾಡಿದ್ರು ಮಕ್ಕಳಿಗೆ ಮನಸ್ಸಿಗೆ ತಲುಪುತ್ತೆ, ಅದು ಮೈಂಡಲ್ಲಿ ಇಮೇಜ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಪ್ರಾಥಮಿಕ ಶಿಕ್ಷಣ ಮಾತೃಭಾಷೆಯಲ್ಲಿ ಇರಬೇಕು. ಚೈನಾ ನೋಡಿ, ರಷ್ಯಾ ನೋಡಿ, ಅಮೇರಿಕಾ ನೋಡಿ, ಆ ರೀತಿ ನಮ್ಮ ದೇಶನಾಗಬೇಕು ಅಂದರೆ ಪ್ರಾಥಮಿಕ ಶಿಕ್ಷಣ ಮಾತೃಭಾಷೆಯಲ್ಲಿ ಇರಬೇಕು. ಅದು 2 ಲ್ಯಾಂಗ್ವೇಜಲ್ಲಿ ಇರಬೇಕು. ಇವತ್ತಿನ ದಿನ 2 ಲ್ಯಾಂಗ್ವೇಜ್, ಒಂದು ಮಾತೃಭಾಷೆ, ಇನ್ನೊಂದು ಇಂಗ್ಲೀಷ್. ಆ ಥರ ಇರಬೇಕು. 8 48, 8 56 ಆಯಿತಾ? 0 2 4 ಆಯಿತಾ? 8 8 8 16, 8 3 24 ಆಯಿತಾ? ನೋಡಿ, ಲಾಸ್ಟ್ 3 ಡಿಜಿಟು 8ಇಂದ ಡಿವೈಡ್ ಆಗ್ತಾ ಇದೆ. ಲಾಸ್ಟ್ 3 ಡಿಜಿಟ್ 8ಇಂದ ಕಂಪ್ಲೀಟಾಗಿ ಡಿವೈಡ್ ಆಗ್ತಾ ಇದೆ. ಸೊ ಈ ನಂಬರ್ ಇದೆಯಲ್ಲ 3584, ಅದು ಕಂಪ್ಲೀಟಾಗಿ 8ಇಂದ ಡಿವೈಡ್ ಆಗುತ್ತೆ. ಬೇಕು ಅಂದರೆ ಕ್ರಾಸ್ ಚೆಕ್ ಮಾಡಿ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಆಯಿತು. ಇನ್ನೊಂದು ಎಕ್ಸಾಂಪಲ್ ತಗೋತೀವಿ ನೋಡಿ. ಇನ್ನೊಂದು ಎಕ್ಸಾಂಪಲು 4000, 8000 ಯಾವ್ದಾರು ತಗೊಳ್ಳಿ. ಲಾಸ್ಟಲ್ಲಿ ನೋಡಿ ಡಿವಿಸಿಬಿಲಿಟಿ, ಲಾಸ್ಟ್ 3 ಡಿಜಿಟು zeros ಇರಬೇಕು. ಲಾಸ್ಟಲ್ಲಿ 3 ಕೋಳಿ ಮೊಟ್ಟೆ ಇರಬೇಕು. ಲಾಸ್ಟಲ್ಲಿ 3 ಕೋಳಿ ಮೊಟ್ಟೆ ಇದ್ದರೆ ಈ ನಂಬರು ಕಂಪ್ಲೀಟಾಗಿ 8ಇಂದ ಡಿವೈಡ್ ಆಗುತ್ತೆ. ಆಯಿತಾ? ಬೇಕು ಅಂದರೆ ಚೆಕ್ ಮಾಡಿ. 8ಇಂದ ಇದನ್ನು ಡಿವೈಡ್ ಮಾಡಿ. 4000 ಅಲ್ವಾ? 8 5 40, 0 0 ಆಯಿತಾ? ಇಲ್ಲಿ 2 0 ಉಳ್ಕೊತು, ಇಲ್ಲಿ 2 0 ಉಳ್ಕೊತು, ಆ 2 0 ಇಲ್ಲಿ ಹಾಕೊಳ್ಳಿ. ಸೊ ಲಾಸ್ಟಲ್ಲಿ 3 0 ಇದ್ದರೆ, ಯಾವುದೇ ಒಂದು ನಂಬರಲ್ಲಿ ಲಾಸ್ಟಲ್ಲಿ 3 0 ಇದ್ದರೆ ಅದು ನಂಬರ್ 8ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಅದೇ ರೀತಿ ಯಾವುದೇ ಒಂದು ನಂಬರಲ್ಲಿ ಲಾಸ್ಟ್ 3 ಡಿಜಿಟು 8ಇಂದ ಡಿವೈಡ್ ಆದರೆ ಆ ನಂಬರ್ ಕಂಪ್ಲೀಟಾಗಿ 8ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಡಿವಿಸಬಿಲಿಟಿ ರೂಲ್ ಫಾರ್ ನಂಬರ್ 9. ನಂಬರ್ 9ದು ಡಿವಿಸಬಿಲಿಟಿ ರೂಲ್ ಏನು ಹೇಳುತ್ತೆ ಅಂದರೆ, ಸಮ್ ಆಫ್ ಡಿಜಿಟು 9ಇಂದ ಡಿವೈಡ್ ಆದರೆ, ಆಯಿತಾ? ಅಂಕೆಗಳ ಮೊತ್ತ 9ರಿಂದ ಭಾಗ ಆದರೆ ಆ ನಂಬರು 9ಇಂದ ಡಿವೈಡ್ ಆಗುತ್ತೆ. ಆಯಿತಾ? ಫಾರ್ ಎಕ್ಸಾಂಪಲ್ ನೋಡಿ, 45 ಸಮ್ ಆಫ್ ಡಿಜಿಟ್ ಮಾಡಿ. ಸಮ್ ಆಫ್ ಡಿಜಿಟ್ ಅಂದ್ರೇನು? 4 + 5/9, 4 + 5/9, 5 + 4 ಅಂದರೆ 9 9ಇಂದ ಡಿವೈಡ್ ಆಗುತ್ತೆ. ಸೊ
ಈ ನಂಬರು 9 ಇಂದ ಡಿವೈಡ್ ಆಗುತ್ತೆ. ಸೇಮ್ ರೂಲ್ ನಂಬರ್ 3 ತರ ಇದೆ ಅಷ್ಟೇನೆ, ಆಯ್ತಾ. ನೆಕ್ಸ್ಟ್ ಇನ್ನೊಂದು ನಂಬರ್ ತಗೋತೀನಿ, 135. ಸಮ್ ಆಫ್ ಡಿಜಿಟ್ ಮಾಡಿ, 1 + 3 + 5 ಬೈ 9 ಮಾಡಿ. 5 3 9, 5 3 8 1 9, 9/9 ಆಗುತ್ತೆ, ಆಯ್ತಾ. ಸಮ್ ಆಫ್ ಡಿಜಿಟ್ 9 ಇಂದ ಡಿವೈಡ್ ಆದರೆ ಆ ನಂಬರ್ 9 ಇಂದ ಡಿವೈಡ್ ಆಗುತ್ತೆ, ಆಯ್ತಾ. ಇನ್ನೊಂದು ನಂಬರ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೇಮ್ ನಂಬರ್ 3 ತರ ಇದೆ. ನಂಬರ್ 3 ಇದೆ, ಸಮ್ ಆಫ್ ಡಿಜಿಟ್ 3 ಇಂದ ಡಿವೈಡ್ ಆಗಬೇಕು. ನಂಬರ್ 9 ಅಲ್ಲಿ ಇದೆ, ಸಮ್ ಆಫ್ ಡಿಜಿಟ್ 9 ಇಂದ ಇರಬೇಕು, 9 ಇಂದ ಡಿವೈಡ್ ಆಗಬೇಕು. 189, 1 + 8 + 9 ಡಿವೈಡೆಡ್ ಬೈ 9. 8 + 1 9, 9 + 9 18, 18/9, 9 1s 9 2s ಅಷ್ಟೇ. ಸಮ್ ಆಫ್ ಡಿಜಿಟ್ 9 ಇಂದ ಡಿವೈಡ್ ಆದರೆ ಆ ಕಂಪ್ಲೀಟ್ ನಂಬರು 9 ಇಂದ ಡಿವೈಡ್ ಆಗುತ್ತೆ. ಇದೇ ನಂಬರ್ 9 ಡಿವಿಸಿಬಿಲಿಟಿ ರೂಲ್. ನೆಕ್ಸ್ಟ್ ನಂಬರ್ 10 ಡಿವಿಸಿಬಿಲಿಟಿ ರೂಲ್, ಆಯ್ತಾ. ಯಾವ್ದಾದ್ರು ಒಂದು ನಂಬರ್ 10 ಇಂದ ಡಿವೈಡ್ ಆಗ್ಬೇಕಂದ್ರೆ ಲಾಸ್ಟ್ ಅಲ್ಲಿ 0 ಇರಲೇಬೇಕು, ಅರ್ಥ ಆಯ್ತಾ. ಯಾವ್ದಾದ್ರು ನಂಬರು 10 ಇಂದ ಡಿವೈಡ್ ಆಗಬೇಕು ಅಂದ್ರೆ ಲಾಸ್ಟ್ ಅಲ್ಲಿ 0 ಇರಲೇಬೇಕು, ಆಯ್ತಾ. ಯಾವ್ದಾದ್ರು ತಗೊಳ್ಳಿ, 100 ಲಾಸ್ಟ್ ಅಲ್ಲಿ 1 0 ಇರಲೇಬೇಕು. 1 2 8 9 ಲಾಸ್ಟ್ ಅಲ್ಲಿ 1 0 ಇರಲೇಬೇಕು. ಈ ರೀತಿ 1 0 ಇದ್ರೆ ಅದು ನಂಬರ್ 10 ಇಂದ ಡಿವೈಡ್ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. 1 5 9 1 0 ಲಾಸ್ಟ್ ಅಲ್ಲಿ 0 ಇರಲೇಬೇಕು, ಕಂಪಲ್ಸರಿ 0 ಇರಲೇಬೇಕು, ಆಯ್ತಾ. ಲಾಸ್ಟ್ ಅಲ್ಲಿ ಕಂಪಲ್ಸರಿ 0 ಇದ್ರೆ ಆ ನಂಬರು ಕಂಪ್ಲೀಟ್ ಆಗಿ ನಂಬರ್ 10 ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಡಿವಿಸಿಬಿಲಿಟಿ ರೂಲ್ ಫಾರ್ ನಂಬರ್ 11. 11ರ ಭಾಗಾಕಾರದ ನಿಯಮ ಏನ್ ಹೇಳುತ್ತೆ ಅಂದ್ರೆ, ಯಾವ್ದಾದ್ರು ಒಂದು ನಂಬರ್ ಕೊಟ್ಟಿರ್ತಾರೆ, ಆ ನಂಬರ್ ಅಲ್ಲಿ ಆಲ್ಟರ್ನೇಟ್ ನಂಬರ್ದು ಸಮ್ ಏನಾದ್ರೂ ಈಕ್ವಲ್ ಬಂದ್ರೆ, ಯಾವುದೋ ಒಂದು ನಂಬರ್ ಕೊಟ್ಟಿರ್ತಾನೆ, ಆ ನಂಬರ್ ಅಲ್ಲಿ ಆಲ್ಟರ್ನೇಟ್ ನಂಬರ್ದು ಸಮ್ ಏನಾದ್ರೂ ಈಕ್ವಲ್ ಬಂದ್ರೆ ಆ ನಂಬರು 11 ಇಂದ ಡಿವೈಡ್ ಆಗುತ್ತೆ. ಎಕ್ಸಾಂಪಲ್ ನೋಡಿ, 3454, 3454, ಆಯ್ತಾ. ಆಲ್ಟರ್ನೇಟ್ ನಂಬರ್ ಯಾವುದು? ಇದು ಆಲ್ಟರ್ನೇಟ್ ನಂಬರ್, ಆಯ್ತಾ. ಇವೆರಡು ಆಲ್ಟರ್ನೇಟ್ ನಂಬರು, ಇದು ಆಲ್ಟರ್ನೇಟ್ ನಂಬರ್, ಆಯ್ತಾ. ಆಲ್ಟರ್ನೇಟ್ ನಂಬರ್ ಅನ್ನು ಒಂದು ನಂಬರ್ ಬಿಟ್ಟು ಒಂದು ನಂಬರ್, ಆಲ್ಟರ್ನೇಟ್ ಅನ್ನು ಒಂದು ನಂಬರ್ ಬಿಟ್ಟು ಒಂದು ನಂಬರ್. ಇವೆರಡು ಆಲ್ಟರ್ನೇಟ್ ನಂಬರು, ಇವೆರಡು ಆಲ್ಟರ್ನೇಟ್ ನಂಬರ್, ಒಂದು ನಂಬರ್ ಬಿಟ್ಟು ಒಂದು. ಆ್ಯಡ್ ಮಾಡಿ, 3 + 5, 5 3 8 ಆಯಿತು. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 8 ಬಂತು. ಇವೆರಡನ್ನೂ ಆ್ಯಡ್ ಮಾಡಿ, 4 + 4 8 ಬಂತು, ಆಯ್ತಾ. ನೋಡಿ, ಆಲ್ಟರ್ನೇಟ್ ನಂಬರ್ ಸಮ್ಮು 8 ಬರ್ತಾ ಇದೆ. ಇವೆರಡು ಈಕ್ವಲ್ ಆಗ್ತಾ ಇದೆ. ಇವೆರಡು ಈಕ್ವಲ್ ಆದರೆ 3 4 5 4 11 ಡಿವೈಡ್ ಆಗುತ್ತೆ, ಆಯ್ತಾ. ಇವೆರಡು ಈಕ್ವಲ್ ಬಂದರೆ 3 4 5 4 11 ಡಿವೈಡ್ ಆಗುತ್ತೆ, ಆಯ್ತಾ. ಇನ್ನೊಂದು ಎಕ್ಸಾಂಪಲ್ ನೋಡಿ, 7359, 7359, ಆಯ್ತಾ. ಆಲ್ಟರ್ನೇಟ್ ನಂಬರ್ ಅಂದರೆ ಇವು ಆಲ್ಟರ್ನೇಟ್ ನಂಬರ್ಸ್. ಒಂದು ನಂಬರ್ ಬಿಟ್ಟು ಒಂದು ನಂಬರ್ನ ಆಲ್ಟರ್ನೇಟ್ ನಂಬರ್ ಅಂತ ಕರಿತೀವಿ, ಆಯ್ತಾ. ಇವೆರಡು ಆಲ್ಟರ್ನೇಟ್ ನಂಬರು, ಇವೆರಡು ಆಲ್ಟರ್ನೇಟ್ ನಂಬರ್. ಈಗ ಸಮ್ ಮಾಡಿ, 7 + 3 ಏನಾಗುತ್ತೆ? 7 + 7 + 5, 7 + 5 12 ಬರ್ತಾ ಇದೆ. 7 + 5 12 ಬರ್ತಾ ಇದೆ. 9 + 3 ಅಥವಾ 3 + 9 ಏನು ಬರ್ತಾ ಇದೆ? 12 ಬರ್ತಾ ಇದೆ, ಆಯ್ತಾ. ಇಲ್ಲೂ 12 ಬರ್ತಾ ಇದೆ, ಇಲ್ಲೂ 12 ಬರ್ತಾ ಇದೆ. ಸಮ್ ಆಫ್ ಆಲ್ಟರ್ನೇಟ್ ನಂಬರು ಈಕ್ವಲ್ ಬರ್ತಾ ಇದೆ. ಸಮ್ ಆಫ್ ಆಲ್ಟರ್ನೇಟ್ ನಂಬರ್ ಈಕ್ವಲ್ ಬಂದರೆ ಆ ನಂಬರು 11 ಭಾಗಾಕಾರ ಆಗುತ್ತೆ. 7359 ನಂಬರ್ 11 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ, ಆಯ್ತಾ. ನೋಡಿ, ಡಿವಿಸಿಬಿಲಿಟಿ ರೂಲ್ ಫಾರ್ 11 ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಏನು ಅಂದ್ರೆ, ಅವೆರಡು ಸಮ್ ಮಾಡಿದ್ವಲ್ಲ, ಆಲ್ಟರ್ನೇಟ್ ನಂಬರ್ದು ಸಮ್ ಮಾಡಿದ್ನಲ್ಲ, ಅವೆರಡು ಸಮ್ದು ಡಿಫ್ರೆನ್ಸು 11 ಡಿವೈಡ್ ಆದ್ರೆ ಆ ಹೋಲ್ ನಂಬರು 11 ಭಾಗ ಆಗುತ್ತೆ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆಲ್ಟರ್ನೇಟಿವ್ ಸಮ್ ಮಾಡಿದ್ವಲ್ಲ, ಆಲ್ಟರ್ನೇಟಿವ್ ಸಮ್ ಮಾಡಾದ್ಮೇಲೆ ಅವೆರಡು ಸಮ್ದು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು. ಆ ಡಿಫ್ರೆನ್ಸು 11 ಡಿವೈಡ್ ಆದ್ರೆ ಆ ಹೋಲ್ ನಂಬರು 11 ಡಿವೈಡ್ ಆಗುತ್ತೆ. ಈ ಕ್ವಶನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ನೋಡಿ, ಒಂದ್ಸಲ ಆಲ್ಟರ್ನೇಟ್ ನಂಬರ್ ಸಮ್ ಮಾಡಿ. ಆಲ್ಟರ್ನೇಟ್ ನಂಬರು, ಆಲ್ಟರ್ನೇಟ್ ನಂಬರು, ಆಲ್ಟರ್ನೇಟ್ ನಂಬರ್, ಆಯ್ತಾ. ಇದು 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 ಆಲ್ಟರ್ನೇಟ್ ನಂಬರ್ ಕೆಳಗಡೆ, ಇದು ಆಲ್ಟರ್ನೇಟ್ ನಂಬರ್. ಇಲ್ಲೇನಿದೆ? 2 ಇದೆ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ. 2 + 2 + 1 5 ಆಯಿತು, ಆಯ್ತಾ. ಮೇಲ್ಗಡೆ ನೋಡಿ, 8 ಇದೆ, 5 ಇದೆ, 3 ಇದೆ. 8 5 3 ಇದೆ. ಆ್ಯಡ್ ಮಾಡೋರು ಎಷ್ಟು ಬರ್ತಾ ಐತೆ? 5 3 8 8 16. ಇಲ್ಲಿ 16 ಬರ್ತಾ ಐತೆ, ಆಯ್ತಾ. ನೋಡಿ, ಇಲ್ಲಿ 16 ಬರ್ತಾ ಐತೆ, ಇಲ್ಲಿ 5 ಬರ್ತಾ ಐತೆ. ಇಲ್ಲಿ 16 ಬರ್ತಾ ಐತೆ, ಇಲ್ಲಿ 5 ಬರ್ತಾ ಐತೆ. ಆಗೇನು ಮಾಡಬೇಕು ಅಂದರೆ,
ಇವೆರಡದು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು. 16 ಮೈನಸ್ 5 ಮಾಡಿ. 16 ಮೈನಸ್ 5 ಅಂದರೆ ಎಷ್ಟಾಗುತ್ತೆ? 11 ಬಂತು. ಈ ನಂಬರ್ 11ರಿಂದ ಡಿವೈಡ್ ಆಗುತ್ತಾ? ಚೆಕ್ ಮಾಡಿ. 11ರಿಂದ ಆಗುತ್ತೆ. ಈ ನಂಬರು 11ರಿಂದ ಡಿವೈಡ್ ಆದರೆ ಈ ಕಂಪ್ಲೀಟ್ ನಂಬರು 11ರಿಂದ ಡಿವೈಡ್ ಆಗುತ್ತೆ. ಇದು ಇನ್ನೊಂದು ಕಾನ್ಸೆಪ್ಟ್. ಬೇಕು ಅಂದರೆ ಇನ್ನೊಂದು ದೊಡ್ಡ ನಂಬರ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ, ಆಯ್ತಾ? ನೋಡಿ, ಇನ್ನೊಂದು ದೊಡ್ಡ ನಂಬರ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ, ಆಯ್ತಾ? ಸೇಮ್ ಕಾನ್ಸೆಪ್ಟ್ ಎಲ್ಲ ಸೇಮ್ ಇರುತ್ತೆ, ನಂಬರ್ ಎಷ್ಟೇ ದೊಡ್ಡದಾದ್ರು. ಆಲ್ಟರ್ನೇಟ್ ನಂಬರ್ ತೊಗೋತಾ ಇದ್ದೀನಿ, ಆಲ್ಟರ್ನೇಟ್ ನಂಬರ್ ತೊಗೋತಾ ಇದ್ದೀನಿ, ಆಯಿತಾ? ಕೆಳಗಡೆ ಆಲ್ಟರ್ನೇಟ್ ನಂಬರು ಇಲ್ಲಿ 0 ಬರ್ತೈತೆ, ಇದು 0 ಬರ್ತೈತೆ, ಇಲ್ಲಿ 1 ಬರ್ತೈತೆ, ಪುನಃ ಇಲ್ಲೂ 0 ಬರ್ತೈತೆ, ಇಲ್ಲಿ 2 ಬರ್ತೈತೆ. ಕೆಳಗಡೆ ನೋಡಿ 0 ಪ್ಲಸ್ 0 ಪ್ಲಸ್ 1 ಪ್ಲಸ್ 0 ಪ್ಲಸ್ 2, ಆಯಿತಾ? ಕೆಳಗಡೆ ಆಲ್ಟರ್ನೇಟ್ ನಂಬರ್ನ ಆ್ಯಡ್ ಮಾಡಿದ್ರೆ ನಮಗೆ 2 ಪ್ಲಸ್ 1 3 ಬರ್ತೈತೆ ಅಷ್ಟೇ. 2 ಪ್ಲಸ್ 1 3 ಬರ್ತೈತೆ. ಮೇಲ್ಗಡೆ ನೋಡಿ 8 ಪ್ಲಸ್ 5 ಪ್ಲಸ್ 3 ಪ್ಲಸ್ 4 ಪ್ಲಸ್ 5, ಆಯಿತಾ? 5ನ ಸ್ವಲ್ಪ ನೀಟಾಗಿ ಬರ್ಕೋತೀನಿ. 5 ಆ್ಯಡ್ ಮಾಡಿ. 5 × 9 10 11 12 12 5 17 17 3 20 25. ಮೇಲ್ಗಡೆ 25 ಬರ್ತೈತೆ, ಆಯಿತಾ? ಮೇಲ್ಗಡೆ 25 ಬರ್ತೈತೆ, ಕೆಳಗಡೆ 3 ಬರ್ತೈತೆ. ಹಾಗೇನು ಮಾಡಿ, ಇವೆರಡರಲ್ಲೂ ಮೈನಸ್ ಮಾಡಿ, ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ, ಸಮ್ದು ಡಿಫ್ರೆನ್ಸು, ಆಯಿತಾ? ಆಲ್ಟರ್ನೇಟ್ ನಂಬರ್ದು ಸಮ್ ಇದೆಯಲ್ಲ, ಆಲ್ಟರ್ನೇಟ್ ಡಿಜಿಟ್ದು ಸಮ್ ಇದೆಯಲ್ಲ, ಇದ್ರ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ. 25 3 ಅಂದರೆ ಎಷ್ಟಾಗುತ್ತೆ? 25 3 ಕಳೆದ್ರೆ 22, ಆಯಿತಾ? ನಂಬರ್ 22 ಬಂತು. ಈ ನಂಬರು 11ರಿಂದ ಡಿವೈಡ್ ಆಗುತ್ತಾ? ಚೆಕ್ ಮಾಡಿ. 11ರಿಂದ ಡಿವೈಡ್ ಆಗುತ್ತೆ. 11 1 11 11 1 11 2, ಆಯಿತಾ? ಈ ನಂಬರ್ ಏನಾದರೂ 11ರಿಂದ ಡಿವೈಡ್ ಆದರೆ ಈ ಕಂಪ್ಲೀಟ್ ನಂಬರ್ ಇದೆಯಲ್ಲ, ಈ ಕಂಪ್ಲೀಟ್ ನಂಬರು 11ರಿಂದ ಡಿವೈಡ್ ಆಗುತ್ತೆ. ನೀವು ಎಕ್ಸಾಮಲ್ಲಿ ಏನಾರು ಇಷ್ಟುದ್ದನೇ ಏನಾರು ನಂಬರ್ ಕೊಟ್ಬಿಟ್ಟು 11ರಿಂದ ಡಿವೈಡ್ ಆಗುತ್ತೆ ಅಂತ ಏನಾರ ಫಸ್ಟ್ ಕ್ವಶನ್, ಅಕಸ್ಮಾತ್ ಎಕ್ಸಾಮಲ್ಲಿ, ನವೋದಯ ಎಕ್ಸಾಮಲ್ಲಿ ಇದೊಂದು ಕ್ವಶನ್ ಕೊಟ್ಟಿರ್ತಾನೆ, ಫಸ್ಟ್ ಕ್ವಶನ್ ಇದೇ ಕೊಟ್ಟಿರ್ತಾನೆ, ಈ ನಂಬರು 11ರಿಂದ ಡಿವೈಡ್ ಆಗುತ್ತಾ ಚೆಕ್ ಮಾಡಿ ಅಂತ. ನೀವೇನಾರು ತಗೊಂಡು ಏನಾರ 11ರಿಂದ ಏನಾರ ಮಾಮೂಲಿ ನಮ್ಮದು ಟ್ರೆಡಿಷನಲ್ ಮೆಥಡ್ ಇದೆಯಲ್ಲ, ಈ ರೀತಿ ಹಾಕೊಂಡು ಏನಾರು ಕೂತ್ಕೊಂಡ್ರೆ 8 0 5 0 ಅಂತೆಲ್ಲ ಬರ್ಕೊಂಡು ಡಿವೈಡ್ ಮಾಡ್ತಾ ಕೂತ್ಕೊಂಡ್ರೆ 2 hours ಇದರಲ್ಲೇ ಹೊರಟೋಗುತ್ತೆ ನಿಮಗೆ. ಅದಕ್ಕೋಸ್ಕರ ನೀವು ಡಿವಿಸಿಬಿಲಿಟಿ ರೂಲ್ದು ಕಾನ್ಸೆಪ್ಟ್ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ನೋಡಿ, ಫೈನಲ್ ಆಗಿ ಡಿವಿಸಿಬಿಲಿಟಿ ರೂಲ್ನ ಸಮರೈಸ್ ಮಾಡ್ತೀನಿ, ಆಯ್ತಾ? ಸಮರೈಸ್ ಅಂದರೆ ಸಾರಾಂಶ ಹೇಳ್ತೀನಿ. ಟೋಟಲ್ ಆಗಿ 10 ಡಿವಿಸಿಬಿಲಿಟಿ ರೂಲ್ ಕಲ್ತಿರ್ಬೇಕು. ನವೋದಯ ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರೀತಾ ಇದ್ದೀರಾ ಅಂದರೆ ಟೋಟಲ್ ಆಗಿ ಮಿನಿಮಮ್ 10 ಡಿವಿಸಿಬಿಲಿಟಿ ರೂಲು ಕಲ್ತಿರ್ಬೇಕು. ಫಸ್ಟ್ ಒನ್ ನೋಡಿ, ನಂಬರ್ 2ದು ಡಿವಿಸಿಬಿಲಿಟಿ ರೂಲ್ ಏನಿರಬೇಕು? ಲಾಸ್ಟ್ ನಂಬರು 0 2 4 6 8 ಇದ್ರೆ, ಲಾಸ್ಟ್ ಡಿಜಿಟು 0 2 4 6 8 ಇದ್ರೆ ಆ ನಂಬರು ನಂಬರ್ 2 ಇಂದ ಡಿವೈಡ್ ಆಗುತ್ತೆ, ಆಯ್ತಾ? ನಂಬರ್ 3 ನೋಡಿ, ನಂಬರ್ 3 ಏನು ಡಿವಿಸಿಬಿಲಿಟಿ ರೂಲು? ಸಮ್ ಆಫ್ ಡಿಜಿಟು 3 ಇಂದ ಡಿವೈಡ್ ಆದ್ರೆ, ಆಯ್ತಾ? ಯಾವ್ದಾರು ಒಂದು ನಂಬರ್ದು ಸಮ್ ಮಾಡಿದ್ರೆ, ಡಿಜಿಟ್ಸ್ ಎಲ್ಲ ಸಮ್ ಮಾಡಿದ್ರೆ, ಅದೇನಾದ್ರು ಸಮ್ ಆಫ್ ಡಿಜಿಟು 3 ಇಂದ ಡಿವೈಡ್ ಆದ್ರೆ ಆ ನಂಬರು 3 ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ನಂಬರ್ 4 ನೋಡಿ, ನಂಬರ್ 4 ಏನು ಹೇಳ್ತೆ? ಲಾಸ್ಟ್ 2 ಡಿಜಿಟು, ಯಾವ್ದಾರು ಒಂದು ನಂಬರ್ದು ಲಾಸ್ಟ್ 2 ಡಿಜಿಟು 4 ಇಂದ ಡಿವೈಡ್ ಆದ್ರೆ ಆ ಕಂಪ್ಲೀಟ್ ನಂಬರು 4 ಇಂದ ಡಿವೈಡ್ ಆಗುತ್ತೆ, ಆಯ್ತಾ? ಅಥವಾ ಯಾವ್ದಾದ್ರು ಒಂದು ನಂಬರಲ್ಲಿ ಲಾಸ್ಟಲ್ಲಿ 2 0 ಇದ್ರೆ, ಯಾವ್ದಾದ್ರು ಒಂದು ನಂಬರಲ್ಲಿ ಲಾಸ್ಟಲ್ಲಿ 2 0 ಇದ್ರೆ ಆ ನಂಬರು 4 ಇಂದ ಡಿವೈಡ್ ಆಗುತ್ತೆ. ಮಿನಿಮಮ್ 2 zeros ಇರಬೇಕು. ಮಿನಿಮಮ್ 2 zeros ಇದ್ರೆ ಆ ನಂಬರು 4 ಇಂದ ಡಿವೈಡ್ ಆಗುತ್ತೆ, ಆಯ್ತಾ? ನೆಕ್ಸ್ಟ್ ನೋಡಿ, ನಂಬರ್ 5 ಲಾಸ್ಟಲ್ಲಿ 0 ಇರಬೇಕು ಅಥವಾ 5 ಇರಬೇಕು. ಯಾವ್ದಾದ್ರು ಒಂದು ನಂಬರ್ ತಗೊಂಡ್ರೆ ಲಾಸ್ಟಲ್ಲಿ 0 ಅಥವಾ 5 ಇದ್ರೆ ಆ ನಂಬರು ನಂಬರ್ 5 ಇಂದ ಡಿವೈಡ್ ಆಗುತ್ತೆ. ನಂಬರ್ 6 ನೋಡಿ, ನಂಬರ್ 6 ಏನು ಹೇಳುತ್ತೆ ಅಂದರೆ, ಯಾವ್ದಾರು ಒಂದು ನಂಬರು 2 ಇಂದನೂ ಡಿವೈಡ್ ಆಗಬೇಕು, 3 ಇಂದನೂ ಡಿವೈಡ್ ಆಗಬೇಕು, ಆಯ್ತಾ? ಯಾವ್ದಾರು ಒಂದು ನಂಬರ್ ತಗೊಂಡಿರ್ತೀರ, ಆ ನಂಬರು 2 ಮತ್ತು 3 ಇಂದ ಡಿವೈಡ್ ಆದರೆ ಆ ನಂಬರು 6 ಇಂದನೂ ಡಿವೈಡ್ ಆಗುತ್ತೆ, ಆಯ್ತಾ? ನಂಬರ್ 7 ಏನು ಹೇಳುತ್ತೆ ಅಂದರೆ, ಯಾವುದೋ ಒಂದು ನಂಬರ್ ತಗೊಂಡಿರ್ತೀರಾ, ಲಾಸ್ಟ್ ಡಿಜಿಟ್ನ ಸಪ್ರೇಟ್ ಮಾಡ್ತೀರಾ. ಒಂದು ನಂಬರ್ ತಗೊಳ್ತೀರಾ, ಲಾಸ್ಟ್ ಡಿಜಿಟ್ನ ಸಪ್ರೇಟ್ ಮಾಡ್ತೀರಾ, ಆ ಸಪ್ರೇಟ್ ಮಾಡಿರೋ ಜಾಗದಲ್ಲಿ ಮೈನಸ್ ಹಾಕೋತೀರಾ, ಆ ಲಾಸ್ಟ್ ಡಿಜಿಟ್ನ ಡಬಲ್ ಮಾಡ್ತೀರಾ, ಅದನ್ನು ಸಿಂಪ್ಲಿಫೈ ಮಾಡ್ತೀರಾ. ಲಾಸ್ಟಲ್ಲಿ ಏನಾದ್ರು ಆನ್ಸರ್ 7 ಇಂದ ಡಿವೈಡ್ ಆದರೆ ಆ ನಂಬರು ಕಂಪ್ಲೀಟ್ ನಂಬರು 7 ಇಂದ ಡಿವೈಡ್ ಆಗುತ್ತೆ, ಆಯಿತಾ? ನಿಮ್ಗೇನಾರ ಇದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಬೇಕು ಅಂದರೆ ಪ್ರೀವಿಯಸ್ ನೋಡಿ, ಒಂದು 20 ನಿಮಿಷ ಹಿಂದೆ ಹೋಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನಂಬರ್ 8 ಏನಾದ್ರು, ನಂಬರ್ 8 ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ ಅಂದರೆ, ಲಾಸ್ಟ್ 3 ಡಿಜಿಟು ನಂಬರ್ 8 ಇಂದ ಡಿವೈಡ್ ಆಗಬೇಕು. ಡಿವೈಡ್ ಆದರೆ ಕಂಪ್ಲೀಟ್ ನಂಬರು ನಂಬರ್ 8 ಇಂದ ಡಿವೈಡ್ ಆಗುತ್ತೆ. ಅಥವಾ ಲಾಸ್ಟಲ್ಲಿ 3 zeros ಇರಬೇಕು, ಆಯ್ತಾ? ಯಾವ್ದಾರು ಒಂದು ನಂಬರಲ್ಲಿ ಲಾಸ್ಟಲ್ಲಿ ಮಿನಿಮಮ್ 3 zeros ಇದ್ರೆ ಆ ನಂಬರು 8 ಇಂದ ಡಿವೈಡ್ ಆಗುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, ಯಾವ್ದಾದ್ರು ಒಂದು ನಂಬರಲ್ಲಿ ಲಾಸ್ಟ್ 3 ಡಿಜಿಟ್ 8 ಇಂದ ಡಿವೈಡ್ ಆಗಬೇಕು,
ಅಥವಾ ಲಾಸ್ಟಲ್ಲಿ 3 0 ಇದ್ದರೆ ಆ ನಂಬರು 8ಇಂದ ಡಿವೈಡ್ ಆಗುತ್ತೆ. ನಂಬರ್ 9 ನೋಡಿ, ನಂಬರ್ 9 ಸಮ್ ಆಫ್ ಡಿಜಿಟು 9ಇಂದ ಡಿವೈಡ್ ಆಗಬೇಕು. ಯಾವುದಾದ್ರು ಒಂದು ನಂಬರ್ ತೊಗೊಳ್ಳಿ, ಸಮ್ ಆಫ್ ಡಿಜಿಟ್ ಮಾಡಿ, ಅದೇನಾರ 9ಇಂದ ಡಿವೈಡ್ ಆದರೆ ಆ ನಂಬರು 9ಇಂದ ಡಿವೈಡ್ ಆಗುತ್ತೆ. ನಂಬರ್ 10 ನೋಡಿ, ನಂಬರ್ 10 ಏನು ಹೇಳುತ್ತೆ, ಲಾಸ್ಟಲ್ಲಿ ಒಂದು 0 ಇರಬೇಕು. ಯಾವುದೇ ನಂಬರಲ್ಲಿ ಲಾಸ್ಟಲ್ಲಿ ಒಂದು 0 ಇದ್ದರೆ ಆ ನಂಬರು 10ಇಂದ ಡಿವೈಡ್ ಆಗುತ್ತೆ. ಆಯಿತಾ. ನಂಬರ್ 11 ನೋಡಿ, ನಂಬರ್ 11ಅಲ್ಲಿ ಆಲ್ಟರ್ನೇಟ್ ನಂಬರ್ ಸಮ್ಮು, ಆಲ್ಟರ್ನೇಟ್ ನಂಬರ್ ಸಮ್ಮು 2 ಈಕ್ವಲ್ ಇರಬೇಕು. ಆಯಿತಾ. ಆಲ್ಟರ್ನೇಟ್ ನಂಬರ್ ಸಮ್ಮು 2 ಈಕ್ವಲ್ ಇದ್ದರೆ ಆ ನಂಬರು 11ಇಂದ ಡಿವೈಡ್ ಆಗುತ್ತೆ. ಇನ್ನೊಂದು ಏನಿದೆ, ಇನ್ನೊಂದು ಕಾನ್ಸೆಪ್ಟಲ್ಲಿ ಅದರಲ್ಲಿ ಆಲ್ಟರ್ನೇಟ್ ನಂಬರ್ ಸಮ್ ಇದೆಯಲ್ಲ, ಆ ಸಮ್ಮು ಎರಡನ್ನೂ ಡಿಫ್ರೆನ್ಸ್ ಮಾಡಿ. ಆಯಿತಾ. ಇವೆರಡು ಸಮ್ದು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ, ಆ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿದ್ಮೇಲೆ ಒಂದು ಆನ್ಸರ್ ಬರುತ್ತೆ. ಆನ್ಸರು ನಂಬರ್ 11ಇಂದ ಏನಾದ್ರು ಡಿವೈಡ್ ಆದರೆ ಆ ಕಂಪ್ಲೀಟ್ ನಂಬರ್, ಕೊಟ್ಟಿರೋ ಕಂಪ್ಲೀಟ್ ನಂಬರು 11ಇಂದ ಡಿವೈಡ್ ಆಗುತ್ತೆ. ಇವಿಷ್ಟು ಡಿವಿಸಿಬಿಲಿಟಿ ರೂಲು. ಇಲ್ಲಿ ನೋಡಿ, ಇಲ್ಲಿ ಆಯಿತಾ. ನಿಮಗೆ ಈಸಿಯಾಗಿ ನೆನ್ಪಿಟ್ಕೊಳ್ಬೇಕು ಅಂದರೆ ಇಲ್ಲಿ ನೋಡಿ, ನಂಬರ್ 2 ಅದರಲ್ಲಿ ಏನಿಲ್ಲ, ವಿಶೇಷ ಏನಿಲ್ಲ. ಲಾಸ್ಟಲ್ಲಿ 0 2 4 6 8 ಇದ್ದರೆ ಅದು ನಂಬರ್ 2ಇಂದ ಡಿವೈಡ್ ಆಗುತ್ತೆ. ನಂಬರ್ 3 ನೋಡಿ, ನಂಬರ್ 3 ನೋಡಿ, ಸಮ್ ಆಫ್ ಡಿಜಿಟ್ 3ಇಂದ ಡಿವೈಡ್ ಆದರೆ, ಸಮ್ ಆಫ್ ಡಿಜಿಟ್ 3ಇಂದ ಡಿವೈಡ್ ಆದರೆ ಅದು 3ಇಂದ ಡಿವೈಡ್ ಆಗುತ್ತೆ. ಅದೇ ರೀತಿ ನಂಬರ್ 9 ಸಮ್ ಆಫ್ ಡಿಜಿಟ್ 9ಇಂದ ಡಿವೈಡ್ ಆದರೆ ಆ ನಂಬರು 9ಇಂದ ಡಿವೈಡ್ ಆಗುತ್ತೆ. ಎರಡು ಸೇಮ್ ಇದೆ. ಆಯಿತಾ. ಇಲ್ಲಿ ಸಮ್ ಆಫ್ ಡಿಜಿಟು 3ಇಂದ ಡಿವೈಡ್ ಆಗಬೇಕು, ಇಲ್ಲಿ ಸಮ್ ಆಫ್ ಡಿಜಿಟು 9ಇಂದ ಡಿವೈಡ್ ಆಗಬೇಕು. ಅಷ್ಟೇ ಡಿಫ್ರೆನ್ಸು. ಸಮ್ ಆಫ್ ಡಿಜಿಟ್ 3ಇಂದ ಡಿವೈಡ್ ಆಗ್ತದೆ, ಸಮ್ ಆಫ್ ಡಿಜಿಟ್ 9ಇಂದ ಡಿವೈಡ್ ಆಗ್ತದೆ. ಇದಿಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಂಬರ್ 4 ನೋಡಿ, ನಂಬರ್ 4ಅಲ್ಲಿ ಅದು ಹಂಗೇನೆ ಇದೆ. ಆಯಿತಾ. ನಂಬರ್ 4ಅಲ್ಲಿ ಏನಿದೆ, ಲಾಸ್ಟ್ 2 ಡಿಜಿಟು 4ಇಂದ ಡಿವೈಡ್ ಆಗಬೇಕು. ಆಯಿತಾ. ನಂಬರ್ 8 ನೋಡಿ, ಲಾಸ್ಟ್ 3 ಡಿಜಿಟು 8ಇಂದ ಡಿವೈಡ್ ಆಗಬೇಕು. ಎರಡು ಸೇಮ್ ಇದೆ. ಆಯಿತಾ. ನಂಬರ್ 4ಅಲ್ಲಿ ಲಾಸ್ಟ್ 2 ಡಿಜಿಟು 4ಇಂದ ಡಿವೈಡ್ ಆಗಬೇಕು. ನಂಬರ್ 8ಅಲ್ಲಿ ಲಾಸ್ಟ್ 3 ಡಿಜಿಟು 8ಇಂದ ಡಿವೈಡ್ ಆಗಬೇಕು. ಅಥವಾ ನಂಬರ್ 4ಗೆ ಲಾಸ್ಟಲ್ಲಿ ಮಿನಿಮಮ್ 2 zeros ಇರಬೇಕು, ನಂಬರ್ 8ಗೆ ಲಾಸ್ಟಲ್ಲಿ ಮಿನಿಮಮ್ 3 zeros ಇರಬೇಕು. ಇದಿಷ್ಟೇ ಡಿಫ್ರೆನ್ಸ್. ಆಯಿತಾ. ನಂಬರ್ 5 ಅದ್ರಲ್ಲಿ ಏನಿಲ್ಲ ಬಿಡಿ, ಲಾಸ್ಟಲ್ಲಿ 0 ಇರಬೇಕು ಅಥವಾ 5 ಇರಬೇಕು. ನಂಬರ್ 5 ಮತ್ತು ನಂಬರ್ 10, ನಂಬರ್ 5 ಮತ್ತು ನಂಬರ್ 10 ಇದರಲ್ಲಿ 0 ಮತ್ತು 5 ಇರಬೇಕು ನಂಬರ್ 5ಅಲ್ಲಿ. ನಂಬರ್ 10ಗೆ ಲಾಸ್ಟಲ್ಲಿ 0 ಇರಬೇಕು. ಆಯಿತಾ. ನಿಮಗೆ ಸಿಮಿಲಾರಿಟಿ ಹೇಳ್ತಾ ಇರೋದು. ಆಯಿತಾ. ನಂಬರ್ 6 ಏನಿಲ್ಲ, ನಂಬರ್ 6 ಯಾವ್ದಾರ ಒಂದು ನಂಬರು 2ಇಂದನೂ ಡಿವೈಡ್ ಆಗಿ 3ಇಂದನೂ ಡಿವೈಡ್ ಆದರೆ ಆ ನಂಬರು 6ಇಂದನೂ ಡಿವೈಡ್ ಆಗುತ್ತೆ. ಅದಾದಮೇಲೆ ಇನ್ನು ಯಾವುದಿದೆ, ನಂಬರ್ 7 ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಂಬರ್ 11 ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ರೀತಿ ನೀವು ಎಲ್ಲ ಡಿವಿಸಿಬಿಲಿಟಿ ರೂಲ್ನ ನೆನ್ಪಿಟ್ಕೊಂಡ್ರೆ ಹೇಳಿದ್ನಲ್ಲ, ಇದೊಂದು ರೀತಿ ಡಿವೈಡ್ ಆ್ಯಂಡ್ ರೂಲ್ ಇದ್ದಂಗೆ. ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಲೈಫ್ ಲಾಂಗು ಮ್ಯಾಥ್ಸ್ನ ರೂಲ್ ಮಾಡ್ಬೋದು ನೀವು. ಆಯಿತಾ. ಮುಂದೊಂದಿನ ಮ್ಯಾಥ್ಸಲ್ಲಿ ಟೀಚರ್ ಆಗ್ಬೋದು ನೀವು, ಮ್ಯಾಥ್ಸ್ ಟೀಚರ್ ಆಗಿಬಿಡ್ತೀರ ನೀವು. ಆಯಿತಾ. ಸೊ ಅದಕ್ಕೋಸ್ಕರ ನೀವು ಈ ಡಿವಿಸಿಬಿಲಿಟಿ ರೂಲ್ನ ಬೇಕು ಅಂದರೆ ಆಯಿತಾ 2-3 ದಿನ ತೊಗೊಳ್ಳಿ. ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ ಈ ರೀತಿ, ಆ ರೀತಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ವೀಡಿಯೋ ಮಾಡಿ. ಅದು ನಿಮಗೆ ಚಾಲೆಂಜ್. ಆಯಿತಾ. ನಿಮಗೆಲ್ಲ ನಮ್ಮ ಮೊಬೈಲ್ ನಂಬರ್ ಗೊತ್ತಿದೆ. ಏನು ನನ್ನ ಮೊಬೈಲ್ ನಂಬರು, ಅದೇ ನಿಮಗೆ ಚಾಲೆಂಜ್ ಕೊಡ್ತಾ ಇರೋದು. 8105348290. ಆಯಿತಾ. ನನ್ನ ವಾಟ್ಸಪ್ ನಂಬರ್ ಇದೆ. ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂದರೆ, ಈಗ ಎಕ್ಸ್ಪ್ಲೇನ್ ಮಾಡಿದಿಲ್ಲ, ನನಗಿಂತ ಇನ್ನೂ ಕ್ಲಾರಿಟಿಯಾಗಿ, ನನಗಿಂತ ಇನ್ನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಈ ನಂಬರ್ಗೆ ವಾಟ್ಸಪ್ ಮಾಡಿ ಆ ವಿಡಿಯೋ. ಆ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡೋಣ ಎಷ್ಟು ಮಕ್ಕಳು ಅಪ್ಲೋಡ್ ಮಾಡ್ತಾರೆ, ಎಷ್ಟು ಮಕ್ಕಳು ಕಮಿಟೆಡ್ ಆಗಿದ್ದೀರಾ, ಎಷ್ಟು ಮಕ್ಕಳು ನಾನು ಹೇಳ್ದಂಗೆ ಕೇಳ್ತಾ ಇದ್ದೀರಾ, ನಾನು ಹೇಳೋದು ವರ್ಡ್ಸ್ನ ಫಾಲೋ ಮಾಡ್ತಾ ಇದ್ದೀರಾ. ಅವರೆಲ್ಲ ಈ ನಂಬರ್ಗೆ ಇದು ಲಾಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡೋದಲ್ಲ ಡಿವಿಸಿಬಿಲಿಟಿ ರೂಲ್ನ, ಆ ರೀತಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನನಗೆ ಶಾರ್ಟ್ ಥರ ಕಳಿಸ್ಬೇಕು. ಆಯಿತಾ. ಶಾರ್ಟ್ ಅಂದರೆ ಶಾರ್ಟ್ ವಿಡಿಯೋ ಅಂದರೆ 90 ಸೆಕೆಂಡಲ್ಲಿ ಎಕ್ಸ್ಪ್ಲೇನ್ ಮಾಡೋದು, 60 ಸೆಕೆಂಡು, 45 ಸೆಕೆಂಡು, 90 ಸೆಕೆಂಡು ಅಥವಾ 3 ಮಿನಿಟಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಈ ನಂಬರ್ಗೆ ವಿಡಿಯೋ ಸೆಂಡ್ ಮಾಡಿ. ಕಾಯ್ತಾ ಇರ್ತೀನಿ. ಆಲ್ ದ ಬೆಸ್ಟ್.